ಆಯುರ್ವೇದದ ಪ್ರಕಾರ ಸ್ವಯಂ ನಮ್ಮ ಆರೋಗ್ಯ ರಕ್ಷಣೆ ಅಥವಾ ಕಾಳಜಿ ಅಂತಂದ್ರೆ ಏನು? ತಾವು ಏನು ಸಲಹೆ ನೀಡ್ತೀರಿ? ಆಯುರ್ವೇದದ ಮೂಲ ಸಿದ್ಧಾಂತ ಏನು ಅಂತ ಹೇಳಿದರೆ, ಫಸ್ಟು ನಾವು ನಮ್ಮ ಆರೋಗ್ಯವನ್ನು ಹೇಗೆ ಸರಿ ಇಟ್ಕೋಬೇಕು. ಓಕೆ. ಎರಡನೇದು, ಆರೋಗ್ಯ ಯಾವುದೇ ಒಂದು ಕಾರಣಕ್ಕೆ ಕೆಟ್ಟಾಗ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು. ಇದೇ ಆಯುರ್ವೇದದ ಮೂಲ ಸಿದ್ಧಾಂತ. ಓಕೆ. ಈಗ ಇವತ್ತಿನ ವಿಷಯ ಹೋದರೆ ಸ್ವಯಂ ಆರೈಕೆ ಅಂತ ಹೇಳ್ತೀವಿ. ಸ್ವಯಂ ಆರೈಕೆ ಅಂತ ಬಂದಾಗ ನಾವು ಇಲ್ಲಿ ಎರಡು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇ ವಿಷಯ, ಹೌದು, ನಾವು ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದು ಮೊದಲನೇದು ಸ್ವಯಂ ಆರೈಕೆಗೆ ಬರುತ್ತೆ. ಎರಡನೇದು ಬರೋದು ಸ್ವಯಂ ಚಿಕಿತ್ಸೆ ಅಂತ. ಅಂದರೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ಮನೆಮದ್ದು ಅಂತ ಇತ್ತು, ಅದಕ್ಕೊಂದು ಲಿಮಿಟೇಷನ್ ಇದೆ. ಅದನ್ನು ಬಿಟ್ಟು ನಾವು ಸ್ವಯಂ ಚಿಕಿತ್ಸೆ, ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನನಗೆ ಹರ್ಬ್ಗಳಿಗೆ ಗೊತ್ತು, ನನಗೆ ಆಯುರ್ವೇದ ಗಿಡಗಳ ಬಗ್ಗೆ ಗೊತ್ತು, ನಾನು ಅಲ್ಲಿಂದ ಕಲ್ತ್ಕೊಂಡಿದ್ದೀನಿ, ನಾನು ವಾಟ್ಸಪ್ಪಲ್ಲಿ ಕಲ್ತ್ಕೊಂಡಿದ್ದೀನಿ, ನಾನು ಗೂಗಲಲ್ಲಿ ಕಲ್ತ್ಕೊಂಡಿದ್ದೀನಿ, ಇದನ್ನು ಹಂಗೆ ಯೂಸ್ ಮಾಡ್ಬೋದು ಅಂತ ಹೋದರೆ ಇಲ್ಲಿ ಇದು ತಪ್ಪಾಗಂತೆ. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ ಒಂದೇ ಒಂದು ಔಷಧಿ ಕೊಡಬೇಕಾದ್ರೆ ನಾವು ತುಂಬ ವಿಷಯಗಳನ್ನು ಗಮನ ಇಟ್ಕೋತೀವಿ. ನಮ್ಮಲ್ಲಿ ದೋಷಗಳು ಅಂತ ಹೇಳ್ತೀವಿ, ಧಾತುಗಳು ಅಂತ ಹೇಳ್ತೀವಿ, ಪ್ರಕೃತಿ ಅಂತ ಹೇಳ್ತೀವಿ. ಇದೆಲ್ಲವನ್ನ ನೋಡ್ಕೊಂಡ್ಬಿಟ್ಟು ಅವರಿಗೆ ಕೋಷ್ಟ ಅಂದರೆ ಒಂದು ಔಷಧಿ ಕೊಟ್ಟಾಗ ಅದು ಹೇಗೆ ಜೀರ್ಣ ಆಗುತ್ತೆ, ಅವರ ಪ್ರಕೃತಿಗೆ ಈ ಒಂದು ಔಷಧಿ ಸೂಟ್ ಆಗುತ್ತೋ ಇಲ್ವೋ, ಇದೆಲ್ಲವನ್ನ ಚಿಂತನೆ ಮಾಡಿ ನಾವು ಅಲ್ಲಿ ಕೊಡ್ತೀವಿ. ಆವಾಗ ಆರೋಗ್ಯ ಸರಿಯಾಗುತ್ತೆ. ಈಗ ಆಂಜನಪ್ಪ ಸರ್, ತಾವು ರೈತನ ಕುಟುಂಬದಿಂದ ಬಂದಂಥವ್ರು, ಜೊತೆಗೆ ವೈದ್ಯರಾದ್ರಿ. ಅಂದರೆ ತಮ್ಮ ಈ ಸುದೀರ್ಘ ಇಷ್ಟು ವರ್ಷಗಳ ಅನುಭವದಲ್ಲಿ ತಮ್ಮ ಪ್ರಕಾರ ಸ್ವಯಂ ಆರೋಗ್ಯ ರಕ್ಷಣೆ ಅಥವಾ ಸ್ವಯಂ ಆರೋಗ್ಯ ಕಾಳಜಿ ಅಂತಂದರೆ ತಮ್ಮ ಪ್ರಕಾರ ಏನು? ನೀವೊಂದು ಆಯುರ್ವೇದ ಅಥವಾ ಹೋಮಿಯೋಪತಿ ಅಥವಾ ಅಲೋಪತಿ ಮಾಡಿದ್ರೆ ಅದು ನಿಮಗೆ ಬಿಟ್ಟಿದ್ದು ಎಲ್ಲೋ ಒಂದು ಕಡೆ. ಆಮೇಲೆ ಎಲ್ಲ ಕಡೆ ಮುಂದೆ ಡಿಸ್ಕಷನ್ ಬರುತ್ತೆ. ಈ ಕ್ವಾಕರಿ ಇವರಲ್ಲೂ ಇದೆ, ನಮ್ಮಲ್ಲೂ ಇದೆ. ಅನ್ಫಾರ್ಚುನೇಟ್ಲಿ ಇವತ್ತು ಜನರ ಆರೋಗ್ಯ ಹಾಳಾಗ್ತಿರೋದು ಅಂದ್ರೆ ಈ ಕ್ವಾಕ್ಸ್ ಅಂತೀವಿ. ಅದರೊಳಗಾಗಿ ವಾಟ್ಸಪ್ ಯೂನಿವರ್ಸಿಟಿ ಇವತ್ತು ಜನಗಳನ್ನ ಅಡ್ಡದಾರಿಗೆ ಹಿಡಿತಾ ಇದೆ. ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯವನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಡೆಫಿನೆಟ್ಲಿ, ಅದರ ಅನುಮಾನನೇ ಇಲ್ಲ. ಆದರೆ ಸೆಲ್ಫ್ ಮೆಡಿಕೇಶನ್ ಇಸ್ ರಿಯಲಿ ಡೇಂಜರಸ್. ಸೊ ನಾನು ಬಹಳ ಸಾರಿ ಈ ಮಾತನ್ನು ಹೇಳಿದ್ದೀನಿ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ, ಅದರೊಳಗೆ ಏನು ಡೌಟ್ ಏನಿಲ್ಲ. ಆರೋಗ್ಯ ಅಂದ್ರೆ WHO ಡೆಫಿನೇಷನ್ ಪ್ರಕಾರ ಮೆಂಟಲ್ಲು, ಫಿಸಿಕಲ್ಲು, ಸೋಷಿಯಲ್ ಎಲ್ಲ ಇರೋದ್ರಿಂದ ನಾವು ಇಂಡಿವಿಜುವಲಿ ಸೊ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದ್ರೆ ಮೆನಿ ಆಸ್ಪೆಕ್ಟ್ಸ್ ಇದಾವೆ. ಅದನ್ನ ಮುಂದೆ ಡಿಸ್ಕಷನ್ ಬರ್ತಾ ಹೋಗುತ್ತೆ. ಇದಂತೂ ಸತ್ಯ. ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮ್ಮ ಊಟ ವ್ಯವಹಾರದಲ್ಲಿ, ನಮ್ಮ ಆಕ್ಟಿವಿಟೀಸ್ನಲ್ಲಿ, ದಿನನಿತ್ಯದ ಚಟುವಟಿಕೆಗಳಲ್ಲಿ, ನಮ್ಮ ಎಕ್ಸರ್ಸೈಸ್ ಇರ್ಬೋದು, ಒಂದು ಧ್ಯಾನ ಇರ್ಬೋದು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಅಂದ್ರೆ ಆಯುರ್ವೇದ ಪ್ರಕಾರ ಬರೋದಂದ್ರೆ ಆಚಾರ ವಿಚಾರ ಜೊತೆಗೆ ಆಹಾರ ಪದ್ಧತಿಗಳ ಬಗ್ಗೆ ನಿರಂತರವಾಗಿ ಹೇಳ್ತಾ ಇರ್ತಾರೆ. ಆಹಾರ ಪದ್ಧತಿ ಜೊತೆಗೆ ವಿಹಾರ ಪದ್ಧತಿ ಈಗಿನ ಜೀವನ ಶೈಲಿಗೆ ಯಾವ ರೀತಿ ಕೊರತೆ ಕೊಡ್ತಾ ಇದೆ ಅಂತ ತಾವು ಹೇಳ್ಬೋದು ಸರ್? ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಇದು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ, ಆಯ್ತಾ? ಊಟ ಯಾರಿಗೆ ಹೇಗೆ ಅಂತ ಗೊತ್ತಿರಬೇಕು. ನಾನು ಎಲ್ಲಿದ್ದೀನಿ, ನಾನು ಯಾವ ಪ್ರದೇಶದಲ್ಲಿದ್ದೀನಿ, ಇವಾಗ ಸೀಸನ್ ಯಾವುದು, ಅಂದರೆ ಋತುಗಳ ಅನುಸಾರವಾಗಿ ಆಹಾರ ಪದ್ಧತಿ ಬದಲಾವಣೆ ಆಗ್ತಾ ಹೋಗುತ್ತೆ. ರೀಜನ್ ಅಂದರೆ ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಪ್ರದೇಶದಲ್ಲಿದ್ದೀವಿ, ಅದರ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಎರಡನ್ನೂ ಗೊತ್ತಿದ್ದು ನನ್ನ ದೇಹಕ್ಕೆ ಯಾವ ಆಹಾರ ಸೂಟ್ ಆಗತ್ತೆ, ನನ್ನ ದೇಹಕ್ಕೆ ನಾನು ಯಾವ ಥರ ಆಹಾರವನ್ನು ಕೊಡಬೇಕು, ಅದನ್ನು ಗೊತ್ತಿದ್ದು ಬಿಟ್ಟರೆ ಅವನಿಗೆ ಯಾವ ರೋಗನೂ ಬರಲ್ಲ. ನಮ್ಮಲ್ಲಿನಂದರೆ ಒಂದು ಆಹಾರ, ಎರಡನೇದು ಸರಿಯಾದ ರೀತಿಯಲ್ಲಿ ವ್ಯಾಯಾಮ. ಅಂದರೆ ನಮ್ಮ ಎಲ್ಲ ಮಾಂಸಪೇಶಿಗಳಿಗೂ, ಎಲ್ಲ ಜಾಯಿಂಟ್ಸ್ಗಳಿಗೂ ಸರಿಯಾದ ರೀತಿಯಲ್ಲಿ ಆ ಒಂದು ವ್ಯಾಯಾಮ ಸಿಗಬೇಕು. ಇನ್ನೊಂದು ರೆಸ್ಟ್ ಅನ್ನೋದು, ಅಂದರೆ ನಮ್ಮ ಬಾಡಿ ರೆಸ್ಟ್ ಆಗಲೇಬೇಕು. ನಿಮ್ಮ ಬೆಳವಣಿಗೆ ಮತ್ತು ನಿಮಗೆ ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಆಗೋದು ರೆಸ್ಟ್ ಮಾಡಿದಾಗ, ಅಥವಾ ನೀವು ತಿಂದರೂ ಸಂಪೂರ್ಣವಾಗಿ ನರಿಶ್ಮೆಂಟ್ ಸಿಗೋದು ರೆಸ್ಟ್ ಆದಾಗ. ಇದು ಮೂರೂ ಸರಿಯಾದ ರೀತಿಯಲ್ಲಿ ಮಾಡಿದರೆ ಇಲ್ಲಿ ಆರೋಗ್ಯ ಆರಾಮಾಗಿರುತ್ತೆ. ನಾವು ಎಲ್ಲಿ ಮಿಸ್ ಮಾಡ್ಕೋತಾ ಇದ್ದೀವಿ ಇವಾಗ ಅಂತ ಹೇಳಿದ್ರೆ, ಆಹಾರ ಹೋಗ್ಬಿಟ್ಟಿದೆ ನಮಗೆ. ನಮ್ಮ ಕಲ್ಚರಲ್ ಆಹಾರ ಗೊತ್ತಿಲ್ಲ, ನಮ್ಮ ನೇಟಿವ್ ಫುಡ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಆನ್ಸೆಸ್ಟರ್ ತಿಂದಿರುವಂಥದ್ದು, ಅಥವಾ ನಾವು ಇಲ್ಲೇನು ತಿನ್ಬೇಕು ಅದು ಗೊತ್ತಿಲ್ಲ. ಸೊ ಅದು ಫುಲ್ ಹಾಳಾಗ್ಬಿಟ್ಟಿದೆ. ಆಹಾರವನ್ನು ನಾವು ಪ್ರಿಪ್ರೇಷನ್ ಅಂತ ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಗೊತ್ತಿಲ್ಲ. ಸೀಸನಲ್ ಫುಡ್ ಗೊತ್ತಿಲ್ಲ, ಸೀಸನಲ್ ಫ್ರೂಟು ಗೊತ್ತಿಲ್ಲ, ಸೀಸನಲ್ ವೆಜಿಟೇಬಲ್ ಗೊತ್ತಿಲ್ಲ. ಅಲ್ಲಿ ಮಿಸ್ ಆಯಿತು. ಯಾವ್ಯಾವಾಗಲೂ ತಿಂತೀವಿ, ಹೆಂಗೆಂಗೋ ತಿಂತೀವಿ, ಆಯ್ತಾ? ರೆಸ್ಟ್ ಅನ್ನೋದು ನಮಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವಾಗಲೂ ಮಲ್ಕೋತೀವಿ, 12 ಗಂಟೆಗೆ 1 ಗಂಟೆಗೆ ಮಲ್ಕೋತೀವಿ, ಯಾವಾಗಲೂ ಹೇಳ್ತೀವಿ. ಅರ್ಲಿ ಟು ಬೆಡ್ ಅಂತ ನಮಗೆ ಅದು ಇಂಗ್ಲೀಷಲ್ಲಿ ಚಿಕ್ಕವರಿದ್ದಾಗ ಹೇಳೋರು.
ಅದು ಯಾರು ಮಾಡ್ತಾ ಇದ್ದೀವಿ? ಇಲ್ಲ, ನಾವು ಗ್ಯಾಜೆಟಲ್ಲೇ ಮುಳ್ಕೊಂಡು ಹೋಗ್ಬಿಟ್ಟಿರ್ತೀವಿ. 11, 12, 1 ಗಂಟೆ ಮಲಗ್ತೀವಿ, ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಹೇಳ್ತೀವಿ. ಇಲ್ಲಿ ಕಂಪ್ಲೀಟ್ ಚಯಾಪಚಯ ಕ್ರಿಯೆ ಹೊರಟೋಗ್ಬಿಡುತ್ತೆ, ದೇಹ ಒಂದು ರೋಗಗಳ ಆಗರ ಆಗಿಬಿಡುತ್ತೆ. ಇದು ಮೂರನ್ನೂ ಸರಿಪಡಿಸ್ಕೊಂಡು ಹೋದರೆ ಮಾತ್ರ ಇಲ್ಲಿ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಅಥವಾ ಅನಾರೋಗ್ಯ ನಮಗೆ ಬರೋದೇ ಇಲ್ಲ. ಒಂದು ವೇಳೆ ಆಹಾರ ಸೇವನೆ ಸರಿಯಾದ ಕ್ರಮದಲ್ಲಿ ಇಲ್ಲ, ಅತಿಯಾದಂಥ ಆಹಾರ ಅಥವಾ ತುಂಬ ತೀರಾ ಕಡಿಮೆ ಆಗಿರುವಂಥ ಆಹಾರ ಬಂತು ಅಂದರೆ ಸಮಸ್ಯೆ ಬರೋದು ಮತ್ತು ನಿಮ್ಮ ಹತ್ರ ಬರ್ತಾರೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ. ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋ ಸಿಕ್ಕಾಪಟ್ಟೆ ಸಂಖ್ಯೆ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇಲ್ಲದೇ ಇರೋ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಆಹಾರದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಇವ್ರು ಹೇಳಿದ ಗಾದೆಯ ಮಾತು ನನಗೆ ಬಹಳ ಇಂಪಾರ್ಟೆಂಟ್. ನಾನು ಭಾಳ ಸಾರಿ ಇದನ್ನು ಹೇಳ್ತಾ ಇರ್ತೀನಿ. ಇದು ಅಕ್ಷರಶಃ ಸತ್ಯ. ನಾನು ಬೀಂಗ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಂದು ಮಾತು ಹೇಳ್ತೀನಿ, 90% ಆಫ್ ಹ್ಯೂಮನ್ ಡಿಸೀಸಸ್ ಅಥವಾ ಡಿಸಾರ್ಡರ್ಸ್ಗೆ ಕಾರಣ ನಮ್ಮ GIT, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಡೆಫಿನೆಟ್ಲಿ ಆಹಾರ ಬಹಳ ಇಂಪಾರ್ಟೆಂಟು ನೋಡಿ. ಅದರೊಳಗಾಗಿ ತುಂಬ ಜನ ನಮ್ಮಲ್ಲಿ ಬರುವಂಥವ್ರು ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ. ಎಷ್ಟು ಸರಳವಾಗಿ ಉತ್ತರ ನನ್ನ ಬುಕ್ನಲ್ಲಿ ಇದೆ ಅಂದರೆ, ಯಾರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಹರಿ ವರಿ ಕರಿ, ಹಿಂಗಿದೆ ನೋಡಿ ಎಷ್ಟು ಚೆನ್ನಾಗಿ. ಸೊ ಯಾರು ಹರಿಬರೇ ಉಂತಾರಲ್ಲ, ಉಣ್ಣುವುದನ್ನೇ ಮರೆಸ್ಬಿಟ್ಟಿದ್ದಾರೆ ಜನ, ಅದಂತೂ ಸತ್ಯ. ನೀವು ಅವಾಗಲೇ ಹೇಳ್ದಂಗೆ ನಾವು ಹಳ್ಳಿ ರೈತರ ಮಕ್ಕಳು, ನಿಜವಾಗ್ಲೂ ಈಗ ನೆನಪು ಬರುತ್ತೆ. ನಮ್ಮ ಊರಿನಲ್ಲಿ ಆಲೆ ಮನೆ ಆಡಿದಾಗೆ 5 ಫ್ಯಾಮಿಲಿಗಳು ಕೂತ್ಕೊಂಡು ಸಂಜೆ ಹೊತ್ತು ಮಾತನಾಡಿಕೊಂಡು ಅವ್ರ ಸಾರ್ ಇವ್ರ ತಟ್ಟೆ ಇವ್ರ ಸಾರ್ ಎಷ್ಟು ಚೆನ್ನಾಗಿ ಊಟ ಮಾಡೋರು. ಇವತ್ತು ಅನ್ಫಾರ್ಚುನೇಟ್ಲಿ ಮೊಬೈಲು ಈ TV ಬಂದ್ಬಿಟ್ಟು ಪುಟ್ಟ ಗೌರಿ ಮದುವೆ ಮುಗಿಯೋವರೆಗೂ ಈಗ ಕ್ರೈಮ್ ಸ್ಟೋರಿ ಬರೋರ್ಗು ಯಾರು ಉಣ್ಣಲ್ಲ. ಅಂಡ್ ಉಣ್ಣ ಸಿಸ್ಟಮು ಅಷ್ಟೇ ನೋಡಿ, ಎಲ್ಲೋ ಆ ರೀತಿನೇ ಹೊರಟೋಗಿದೆ. ಕೂತ್ಕೊಂಡು ಎಲ್ಲೋ ನೋಡ್ಕೊಂಡು ಏನೋ ತಿಂತಿರ್ತಾರೆ, ಆ ಜಿರಳೆ ಬಂದ್ರೆ ಅದನ್ನು ತಿನ್ಬಿಡ್ತಾರೆ. ಅಂದ್ರೆ ಪೀಪಲ್ ದೇ ಡೋಂಟ್ ನೋ ಹೌ ಟು ಎಂಜಾಯ್ ದ ಫುಡ್. ಸೀಸನಲ್ ಫುಡ್ಸ್ ಹೇಳಿದ್ರು ಬಿಡಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು, ಸೀಸನಲ್ ಫ್ರೂಟ್ಸ್ ತಿನ್ನಿ. ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್. ಸುಮ್ಮನೆ ದೇವರು ಒಂದು ಸೀಸನ್ಗಿಂತ ಫ್ರೂಟ್ಸ್ ಅಂತ ಕೊಟ್ಟಿಲ್ಲ, ಬಟ್ ಅದನ್ನ ನಾವು ಮನುಷ್ಯರು ಅದನ್ನು ಸರಿಯಾಗಿ ಉಪಯೋಗಿಸ್ಕೊತಿಲ್ಲ. ಆಮೇಲೆ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇವತ್ತಿನ ಈ ಮೀಡಿಯಾ ಒಳಗೆ, ಅಂದರೆ ಮೀಡಿಯಾ ಅಂದರೆ ವಾಟ್ಸಪ್ ಮೀಡಿಯಾ ಒಳಗೆ ನಿಂತ್ಕೊಂಡು ನೀರು ಕುಡಿಬೇಡ, ಊಟದ ಮಧ್ಯೆ ನೀರು ಕುಡಿಬೇಡ, ಮೆನಿ ಕಾಂಟ್ರವರ್ಸೀಸ್. ಅದು ಅವ್ರು ಹೇಳೋದು ಕರೆಕ್ಟು, ಇವ್ರು ಹೇಳೋದು ಕರೆಕ್ಟು, ಜನಗಳಿಗೆ ತುಂಬಾ ಗೊಂದಲ ಆಗುತ್ತೆ. ಕೆಲವು ಹಳೆ ಗಾದೆ ಮಾತುಗಳು ತುಂಬಾ ಚೆನ್ನಾಗಿದ್ದು, ಹಸಿದಾಗ ಹಲಸು ತಿನ್ನು, ಉಂಡಾಗ ಮಾವು ತಿನ್ನು ಅನ್ನೋರು ಇವತ್ತು ಏನೇನೋ ಬಂದ್ಬಿಟ್ಟಿದ್ದಾರೆ. ನನಗೆ ಬೀಂಗ್ ಗ್ಯಾಸ್ಟ್ರೋ ನನಗೆ ಕನ್ಫ್ಯೂಷನ್. ಇವ್ರು ಹೇಳೋದು ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಕಲ್ಲಗಡಿ ತಿನ್ಬೇಕು. ಸಿ ಸ್ಟಮಕ್ ಈಸ್ ಎ ವೆರಿ ಡೈನಾಮಿಕ್ ಆರ್ಗನ್. ಅಂಡ್ ಆಹಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ಫ್ಯಾಟ್ಸು, ಅದ್ರ ಜೊತೆಗೆ ಎರಡನ್ನ ಜನ ಯಾವಾಗ ಮರಿತಾರೆ, ಫೈಬರ್ ಅಂಡ್ ವಾಟರ್. ಇವನ್ನೆಲ್ಲ ಕರೆಕ್ಟ್ ಆಗಿ ಸಮತೋಲನವಾಗಿ ತಗೊಂಡಾಗೆ ಮನುಷ್ಯನಿಗೆ ಕಾಯಿಲೆ ಬರಲ್ಲ. ಇದು ಬಹಳ ಇಂಪಾರ್ಟೆಂಟು. ಅಂದ್ರೆ ಬಹುಶಃ ನಮ್ಮ ಪರಂಪರೆಯ ಒಂದು ಪಾರಂಪರಿಕ ಜೀವನ ಶೈಲಿ ಏನಿದೆಲ್ಲ, ಬಹುಶಃ ನೀವು ಹೇಳೋರ ಪ್ರಕಾರ ಆಯುರ್ವೇದದ ಎಲ್ಲ ಎಲಿಮೆಂಟ್ಸ್ಗಳು ಸಹಿತ ನಾವು ಅದನ್ನು ರೂಢಿಸ್ಕೊಂಡು ಬಂದಿದ್ದೀವಿ. ಅಂದರೆ ಬದಲಾಗ್ತಾ ಇರುವಂಥ ಜೀವನ ಶೈಲಿ ಇದಕ್ಕೆ ಕೆಲವೊಂದು ಕಡೆ ತೊಂದರೆ ಆಗ್ತಾ ಇದೆ ಅಂತೇಳಿ ಆಹಾರದ ಬಗ್ಗೆ ಹೇಳಿದ್ರಿ. ಇನ್ನು ವಿಹಾರ ನಮ್ಮ ದೇಹಕ್ಕೆ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಸರ್? ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂದರೆ, ಇಂಪಾರ್ಟೆನ್ಸ್ ಕೊಡೋದು ದಿನಚರ್ಯೆ ಅಂತ, ಋತುಚರ್ಯೆ ಅಂತ ಹೇಳ್ತೀವಿ ಆಯ್ತಾ. ದಿನಚರ್ಯದಲ್ಲಿ ನಾವು ಆಹಾರ ವಿಹಾರ ಎಲ್ಲವನ್ನೂ ತೊಗೊಂಡ್ಬರ್ತೀವಿ ಅಲ್ಲಿಗೆ. ಈಗ ವಿಹಾರ ಅಂದ್ರೆ ಏನು ಬರುತ್ತೆ? ವಿಹಾರ ಅಂದ್ರೆ ನಮ್ಮ ಕಂಪ್ಲೀಟ್ ಲೈಫ್ ಸ್ಟೈಲ್, ಅಂದರೆ ಮಾಡರ್ನ್ ಟೆಕ್ನಾಲಜಿ ಬಂದಾಗ ನಾವು ಲೈಫ್ ಸ್ಟೈಲ್ ಅಂತ ತಗೋಬಹುದು. ಹೇಗೆ ನಾವು ಆಹಾರವನ್ನು ಬಿಟ್ಟು ಮಿಕ್ಕಿದ ಟೈಮನ್ನು ಹೇಗೆ ಕಳಿತೀವಿ ಅನ್ನೋದು ಬರ್ತದೆ. ಒಂದು, ವ್ಯಾಯಾಮ ಮಾಡಲೇಬೇಕು. ಎಷ್ಟು ವ್ಯಾಯಾಮ ಮಾಡಬೇಕು? ಆಯಾಸ ಆಗೋ ತನಕ ಮಾತ್ರ ವ್ಯಾಯಾಮ ಮಾಡಬೇಕು. ಆಯಾಸ ಆದ್ಮೇಲೂ ಮಾಡಿದ್ರೆ ಧಾತು ನಷ್ಟ ಆಗ್ತಾ ಹೋಗುತ್ತೆ ಆಯ್ತಾ. ಅದು ಒಂದು. ಎರಡನೇದು, ನಾವು ಹೊರಗಡೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಅನ್ನೋದು ವಿಹಾರ ಬರುತ್ತೆ. ನಾವು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಸೀಸನ್ ಏನು ಗೊತ್ತಿರಲ್ಲ, ಎಲ್ಲ ಟೈಮಲ್ಲೂ ಒಂದೇ ಥರ ಇರ್ತೀವಿ. ಹಾಗಲ್ಲ, ಸೀಸನ್ ಟೈಮಲ್ಲಿ ಬದಲಾವಣೆ ಜೊತೆಗೆ ಹೊರಗಡೆ ವೆದರ್ ಹೇಗಿದೆ, ನಾವು ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ನಾವು ಯಾವ ಥರ ಬಿಹೇವ್ ಮಾಡಬೇಕು, ಎಷ್ಟು ನಾವು ಹೊರಗಡೆ ಹೋಗ್ಬೋದು, ಎಲ್ಲವೂ ಕೌಂಟ್ ಆಗುತ್ತೆ. ಊಟ ತಿಂದ ಮೇಲೆ ನಾವು ಇಮಿಡಿಯೇಟ್ ಆಗಿ ಏನೇನು ಮಾಡ್ಬೋದು, ಏನು ಮಾಡಬಾರ್ದು, ಇದೆಲ್ಲ ವಿಹಾರದ ಬಗ್ಗೆ ಬರುತ್ತೆ. ಅಂದರೆ ಲೈಫ್ ಸ್ಟೈಲ್ ನಮ್ಮದು ಹೇಗಿರಬೇಕು ಅನ್ನೋದು ಬರುತ್ತೆ ಆಯ್ತಾ. ಚಿಂತೆ ಮಾಡಿ ಚಿತೆಗೆ ಹೋಗ್ಬೇಕಾ ಅಥವಾ ಚಿಂತೆನ ಮಾಡ್ದೇನೆ ಆರೋಗ್ಯವಾಗಿರ್ಬೇಕಾ ಅನ್ನೋದು ಬರುತ್ತೆ. ಆಹಾರ ಮತ್ತು ವಿಹಾರ ಬಂದಾಗ ನಾನು ಇಲ್ಲಿ ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇನಾಗಿ ಆಹಾರ ಎಂಫಸೈಸ್ ಮಾಡ್ತಾ ಇದ್ದೀನಿ. ನಾವು ಆಹಾರ ಎಷ್ಟು ತಗೋಬೇಕು ಅಂತ ಬರುತ್ತೆ. ಆಹಾರ ನಾವು ಎಷ್ಟನ್ನು ಊಟ ಮಾಡಬೇಕು, ಎಷ್ಟು ಸಲ ಊಟ ಮಾಡಬೇಕು ಅಂತ ಬರುತ್ತೆ. ನಮಗೆ ಇನ್ನೊಂದು ಗಾದೆ ಹೇಳ್ತೀನಿ, ಇದು ಕನ್ನಡದಲ್ಲೂ ಇದೆ, ಇದು ನಮ್ಮ ಶಾಸ್ತ್ರದ ಆಧಾರಿತನೂ ಇದೆ. ಅದರ ಏನು ಅಂತ ಹೇಳಿದರೆ, 1 ಸಲ ಉಂಡವನು ಯೋಗಿ, 2 ಸಲ ಉಂಡವನು ಭೋಗಿ, 3 ಸಲ ಉಂಡವನು ರೋಗಿ, 4 ಸಲ ಉಂಡವನ್ನ ಎತ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಅಂದರೆ ಯೋಗಿ ಆದವನು 1 ಸಲ ಊಟ ಮಾಡಬೇಕು, ಭೋಗಿ ಆದವನು 2 ಸಲ ಊಟ ಮಾಡಬೇಕು, ಮತ್ತು ರೋಗಿ ಆದವನಿಗೆ ಮಧ್ಯದಲ್ಲಿ ಕೊಡಬೇಕಾಗತ್ತೆ 3 ಸಲ ಅಂತ ಹೇಳ್ತೀವಿ. ಅಥವಾ 4 ಅಥವಾ ಅದಕ್ಕಿಂತ ಜಾಸ್ತಿ ಮಾಡೋವನಿಗೆ ಆ್ಯಕ್ಚುಲಿ ಆಯುಷ್ಯ ಇರಲ್ಲ ಅಂತ. ಹಾಗಾಗಿ ಎಷ್ಟು ಊಟ ಮಾಡಬೇಕು? ಬೆಳಿಗ್ಗೆ ಮತ್ತು ಸಂಜೆ. ಇಲ್ಲಿ ವಿಶೇಷವಾದದ್ದು ನಮ್ಮ ಡಾಕ್ಟರು ಹೇಳ್ತಾ ಇದ್ರು,
ಹರಿ ಅಂತ ಹೇಳ್ಬಿಟ್ಟು, ಅಂದರೆ ಊಟ ಮಾಡ್ಬೇಕಾದ್ರೆ ನಾವು ಹೆಂಗೆಂಗೋ ಊಟ ಮಾಡ್ತೀವಿ ಅಂತ. ಊಟ ಹೇಗೆ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಾವು ಊಟ ಹೇಗೆ ಮಾಡ್ತೀವಿ? ನಾವು ಹೇಳ್ಬೋದು ಕೈಯಿಂದ ಬಾಯಿಗೆ ಊಟ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ಅಲ್ಲ. ಜೀರ್ಣಕ್ರಿಯೆ ಹಂಗೆ ಆಗೋದೇ ಇಲ್ಲ. ನಾವು ಊಟ ಮಾಡಬೇಕಾಗಿರೋದು ನಮ್ಮ 5 ಇಂದ್ರಿಯಗಳಿಂದ. ಅಂದರೆ ಅಡುಗೆ ಮನೆಯಲ್ಲಿ ಊಟ ರೆಡಿ ಆಗ್ತಿರಬೇಕಾದ್ರೆ ನಮಗೆ ಕಿವಿಗೆ ಬೀಳುತ್ತೆ, ಅದರ ಒಂದು ಸ್ವಾದ ಮೂಗಿಗೆ ಬರುತ್ತೆ, ಆವಾಗಲೇ ನಮಗೆ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ. ಆ ಅಡುಗೆ ನಮ್ಮ ಮುಂದೆ ಬರಬೇಕಾದ್ರೆ ಅಥವಾ ನಮ್ಮ ಟೇಬಲ್ ಮೇಲೆ ಇರಬೇಕಾದ್ರೆ, ನಮ್ಮ ಕಣ್ಮುಂದೆ ಇದ್ದಾಗ ಕಣ್ಣು ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಇವಾಗ ಏನು ತಿಂತಾ ಇದ್ದೀನಿ, ನಾನು ಎಷ್ಟು ತಿನ್ನಬೇಕು, ನನಗೆ ಎಷ್ಟು ಅವಶ್ಯಕತೆ ಇದೆ. ಸೊ ಜೀರ್ಣರಸಗಳು ಹಂಗೆ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಜೀರ್ಣಕ್ರಿಯೆಗಳು ಹಂಗೆ ಹೋಗ್ತಾ ಇರುತ್ತೆ. ಅದಾದಮೇಲೆ ನಾವು ಸ್ಪರ್ಶ ಅಂತ ಮುಟ್ತೀವಿ, ಅದನ್ನು ಎಷ್ಟು ಬಿಸಿ ಇದೆ, ಎಷ್ಟು ಸಾಫ್ಟ್ ಇದೆ, ಎಷ್ಟು ಹಾರ್ಡ್ ಇದೆ, ಹೆಂಗಿದೆ ಟೆಕ್ಸ್ಚರ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟೊತ್ತಿಗೆ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ದೇಹಕ್ಕೆ ಗೊತ್ತು ಇವಾಗ ನನಗೆ ಇದೇ ಬರುತ್ತೆ, ನನಗೆ ಇಷ್ಟೇ ಬೇಕು, ನಾನು ಹೀಗೆ ಅದನ್ನು ಪ್ರೊಸೆಸ್ ಮಾಡ್ತೀನಿ ಅಂತ. ಅದಾದಮೇಲೆ ನಾವು ತಿಂತೀವಿ. ಬಾಯಿ ಅನ್ನೋದು ಕೊನೆಗೆ ಬರುತ್ತೆ. ಈ ಥರ ತಿಂದರೆ ನಮಗೆ ಜೀರ್ಣ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಆಹಾರ, ಸರಿಯಾದ ಪ್ರಮಾಣದಲ್ಲಿ ಆಹಾರ, ಹೀಗೆ ತಿಂದರೆ ಆಹಾರ ನಮಗೆ ತುಂಬ ಒಳ್ಳೆಯ ಒಂದು ಬೆನಿಫಿಟನ್ನು ಕೊಡ್ತಾ ಹೋಗುತ್ತೆ. ಲೈಫ್ ಸ್ಟೈಲ್ ಅಗೇನ್ ಇವರು ಹೇಳಿದರು ವರಿ ಅಂತ. ಸೊ ಯಾವಾಗ ನಾವು ವರಿ ಮಾಡ್ಕೊಂಡೇ ಇರ್ತೀವಿ, ಆ ವರಿ ಆದ ಕೂಡಲೇ ಏನಾಗುತ್ತೆ, ನಮ್ಮ ಮೆಟಾಬಲಿಸಮ್ ಕಂಪ್ಲೀಟಾಗಿ ಆಲ್ಟರ್ ಆಗಿಬಿಡುತ್ತೆ. ನಮ್ಮ ಬಾಡಿ ಯಾವತ್ತೂ ರೆಸ್ಟ್ ಮಾಡಲ್ಲ. ನಾವು ತಿನ್ಬೇಕಾದ್ರೆ ಇನ್ನೇನು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಆ ವರಿಗೆ ನಾವು ಹೇಗೆ ಹೊರಗಡೆ ಬರ್ಬೋದು, ಎಷ್ಟು ವರಿ ಮಾಡ್ಕೋಬೇಕು, ಎಷ್ಟು ಚಿಂತೆ ಮಾಡ್ಕೋಬೇಕು, ಎಷ್ಟು ಟೆನ್ಷನ್ ತಗೋಬೇಕು, ಎಷ್ಟು ಇಲ್ಲಿ ಪ್ರಮಾಣ ಇಲ್ಲ ತಗೊಳ್ಳೇಬಾರ್ದು, ಅದನ್ನು ಹೇಗೆ ಹೊರಗಡೆ ಮಾಡ್ಕೋಬಹುದು, ಇದೆಲ್ಲದರ ಒಂದು ಸಮಗ್ರವಾದ ಚಿಂತನೆ ಮಾಡ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ನಮಗೆ ಆರೋಗ್ಯ ಸುಲಭವಾಗಿ ಸಿಗುತ್ತೆ. ಓಕೆ, ಮಾತಾಡೋಣ. ಒಂದು ಕಾಲ್ ಇದೆ. ನಮಸ್ಕಾರ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಮೀನಾಕ್ಷಿ ಅಂತ ಹೇಳಿ ಸರ್. ಮೀನಾಕ್ಷಿ, ಯಾವ ಊರಿಂದ ಮೇಡಮ್? ನಾವು ಕಾರವಾರದಿಂದ. ಕಾರವಾರದಿಂದ. ಓಕೆ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ, ಏನಿದೆ ಅಂತ ಕೇಳಿ. ಸರ್ ನಮ್ಗೆ ಹೊಟ್ಟೆಲೇ ಬರೀ ತ್ರಾಸ ಆಗ್ತದೆ ಸರ್. ಹೊಟ್ಟೆ ಎದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಒಂಚೂರು ನೋವು ಬಂದಂಗ ಆಗ್ತದೆ, ಹೊಟ್ಟೆ ಉರಿ ಆದಂಗ ಆಗ್ತದೆ, ಹೊಟ್ಟೆ ಕಚ್ಚದಂಗ ಆಗ್ತದೆ ಸರ್, ಮತ್ತು ಹೊಟ್ಟೆ ಗ್ಯಾಸ್ ಆಗ್ತದೆ ಸರ್. ಇದು ಎಂಡೋಸ್ಕೋಪಿ ಮಾಡಿದ್ದೇನೆ, ಅದು ಅವರು ಇದಂತ ಗರ್ಡ್ ಅಂತ ಹೇಳಿದ್ರಲ್ಲ, ಅದಂತ ಹೇಳಿದ್. ಮಣಿಪಾಲ್ ಹೋಗಿದ್ದೆ ಸರ್, ಉಡುಪಿ ಮಣಿಪಾಲ್. ಅಲ್ಲಿ ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಅಂದ್ರೆ ಎಂಡೋಸ್ಕೋಪಿ 2 ಸಲ ಮಾಡಿದೆ ಸರ್. ಮಾಡ್ದೇನೆ ಎಲ್ಲ ಮಾಡಿದ್ರು ನಾರ್ಮಲ್ ಎಲ್ಲದ್ರಲ್ಲೂ ಸರ್ ಆಗ್ತಾ ಇರ್ತದೆ ಹೊಟ್ಟೆಯಲ್ಲಿ ಸರ್. ಓಕೆ ಓಕೆ ಓಕೆ, ನಿಮ್ಮ ಮಾತಲ್ಲೇ ಸಾಕಷ್ಟು ಸಮಸ್ಯೆಗಳಿದೆ, ಜೊತೆಗೆ ಟೆನ್ಷನ್ ಇದೆ. ವಯಸ್ಸಮ್ಮ ನಿಮ್ಗೆ? ನಿಮ್ಮ ವಯಸ್ಸೆಷ್ಟು? 52 ಸರ್. ಹಾ, ಇದು ಸರ್ವೇ ಸಾಮಾನ್ಯವಾದ ಕಂಪ್ಲೇಂಟ್ಸ್. ಇವ್ರು ಹೇಳ್ತಿರೋದು ನಿಜ ಇದೆ. ಬಹಳ ಜನ ಪೇಷಂಟ್ ನಮ್ಗೆ ಹೇಳೋದು, ಡಾಕ್ಟ್ರೆ 3 ಸಾರಿ ಎಂಡೋಸ್ಕೋಪಿ ಮಾಡ್ತೀನಿ, ನಾರ್ಮಲ್ ಅಂತಾರೆ, ಸ್ಕ್ಯಾನ್ ನಾರ್ಮಲ್ ಅಂತಾರೆ, ಮತ್ತೆ ನನಗೆ ಯಾಕಿಂಗ್ ಆಗುತ್ತೆ. ಇದು ಟಿಪಿಕಲ್ ಅಸಿಡಿಟಿ ಪ್ರಾಬ್ಲಮ್ಗಳು ಇವೆಲ್ಲ. ಅಂಡ್ ಜನಗಳು ನಮಗೊಂಚೂರು ಗೊಂದಲ ಇಡಿಸ್ತಾರೆ, ಗ್ಯಾಸ್ ಪಾಸ್ ಆಗುತ್ತೆ, ತೇಗ್ ಬರುತ್ತೆ. ಇದಕ್ಕೆ ರೀಸನ್ ಇವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ನೋಡಿ, ತೇಗೋದು ಇದೆಯಲ್ಲ, ಹಳೆ ಕಾಲದಲ್ಲಿ ಆಕ್ಚುಲಿ ತೇಗಿದ್ರೆ ಖುಷಿ. ಯಾರ್ದನ ಮನೆಗೆ ಹೋಗಿ ಊಟ ಮಾಡಿದ್ಮೇಲೆ ತೇಗಿಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡುತ್ತೆ, ಅನ್ನದಾತೋ ಸುಖಿ ಭವ ಅಂತ. ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಯಾರು ಗಬ ಗಬ ಅಂತ ತಿಂತಾರಲ್ಲ, ಅದಕ್ಕೆ ಹೇಳಿದ್ದು ಅದ್ರ ಜೊತೆ ಗಾಳಿ ನುಂಗ್ತಾರೆ. 1.5 ml ಪರ್ ತುತ್ತು ಅಂತ. ಅದು ಸ್ಟಮಕ್ ಹೋಗಿದ್ ಗ್ಯಾಸು ಈಚಿ ಬರುತ್ತೆ. ಅದನ್ನ ಅವ್ರು ಹೇಳಿದ್ರು ಗರ್ಡ್ ಅಂತ ಕೊಟ್ಟಿದ್ದಾರೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ನಮ್ಮ ಅನ್ನನಾಳಕ್ಕೂ ಜಠರಕ್ಕೂ ಮಧ್ಯೆ ಒಂದು ಸ್ಪಿಂಕ್ಟರ್ ಇರುತ್ತೆ, ಫಿಸಿಯಲಾಜಿಕಲ್ ಸ್ಪಿಂಕ್ಟರ್ ಅಂತೀವಿ ನಾವು. ಅದು ಸ್ವಲ್ಪ ಲ್ಯಾಕ್ಸ್ ಇದ್ರೆ, ಅಥವಾ ಕೆಲವರಿಗೆ ಇಂಟರ್ನಲ್ ಅರ್ನಿಯಾ ಇರುತ್ತೆ, ಹಯಾಟಸ್ ಅರ್ನಿಯಾ ಅಂತ, ಇವ್ರಿಗಿಲ್ಲ ಬಿಡಿ. ಸೊ ಅದು ಬಂದಾಗ ಇಟ್ ಇಸ್ ನಾಟ್ ಎ ಡಿಸೀಸ್. ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಎರಡನೇದು, ಈ ಗ್ಯಾಸ್ ಇದೆಯಲ್ಲ, ತುಂಬಾ ಗ್ಯಾಸ್ ಆಗುತ್ತೆ ಅಂತಾರೆ. ಅದು ಆಗೋದು ಎದೆ ಉರಿಯುದು, ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ ನಾವು. ಇದು ಸ್ಟೆರ್ನಲ್ ಬೋನ್ ಅಂತೀವಿ. ಎಷ್ಟೋ ಸಾರಿ ಹಾರ್ಟ್ ಬರ್ನ್ ಅಂತಾರೆ. ಹಾರ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ಆದ್ರೆ ಹಾರ್ಟ್ ಪಕ್ಕದಲ್ಲಿ ಇವ್ರು ಉರಿ ಬರೋದ್ರಿಂದ ತುಂಬಾ ಜನಕ್ಕೆ ಭಯನೂ ಆಗುತ್ತೆ, ನನ್ನ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ. ಇವೆಲ್ಲ ಅವೇರ್ನೆಸ್. ಬಟ್ ಈ ಗ್ಯಾಸ್ ಇದೆಯಲ್ಲ, ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಇಟ್ ಇಸ್ ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್. ಕಾಳು ಕಡಿ ಜಾಸ್ತಿ ತಿಂದ್ರೆ, ಅವರೆಕಾಳು ಸೀಸನ್ ನಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ, ಕೋಳಿ ಮೊಟ್ಟೆ ತಿನ್ನೋರಿಗೆ, ಇವೆಲ್ಲರೂ ಕೂಡ ಕಲ್ಲಿನಲ್ಲಿ ಆ ಗ್ಯಾಸ್ ಈಚೆ ಬರಲೇಬೇಕು. ಅಂಡ್ ತುಂಬಾ ಜನಕ್ಕೆ ಗೊಂದಲ, ಇದಕ್ಕೆ ವಾಸನೆ ಇರುತ್ತೆ, ತುಂಬಾ ಗಬ್ಬು ವಾಸನೆ ಇರುತ್ತೆ, ಅದಿರುತ್ತೆ. ನಾನು ತುಂಬಾ ಜನಕ್ಕೆ ತಮಾಷೆಗೆ ಹೇಳ್ತೀನಿ, ಅಮ್ಮ ದೇವ್ರ ಬುದ್ಧಿವಂತ, ಮಲ್ಲಿಗೆಗೆ ಒಂದು ವಾಸನೆ ಕೊಟ್ಟಿರ್ತಾನೆ, ಇದಕ್ಕೆ ಒಂದು ವಾಸನೆ ಕೊಟ್ಟಿರ್ತಾನೆ, ಸ್ವಲ್ಪ ಕಡಿಮೆ ಮಾಡ್ಬೋದೇ ಹೊರತು ಇಲ್ದಂಗ್ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಒಬ್ಬ ಮನುಷ್ಯ ಎಷ್ಟು ಗ್ಯಾಸ್, ಡೊರೋತಿ ಅಂತ ಗ್ರೇಟ್ ಸೈಂಟಿಸ್ಟ್ ಲೇಡಿ, ಜರ್ಮನ್ ಲೇಡಿ ಸ್ಟಡಿ ಮಾಡಿದ್ದಾರೆ ಅವರು.
ಒಬ್ಬ ಮನುಷ್ಯ ಒಂದು ದಿನಕ್ಕೆ 200 ml ಇಂದ 2 ಲೀಟರ್ ವರೆಗೂ ಗ್ಯಾಸ್ ಪಾಸ್ ಮಾಡ್ಬೋದು. ನಾನು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತೀನಿ, ಅಮ್ಮ ಇದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಸೋಷಿಯಲ್ ಪ್ರಾಬ್ಲಮ್. ನೀವೆಲ್ಲಂದ್ರಲ್ಲೇ ಗ್ಯಾಸ್ ಪಾಸ್ ಮಾಡೋಕ್ಕಾಗಲ್ಲ, ಇಟ್ಸ್ ಎ ಸೋಷಿಯಲ್. ಬಟ್ ಗ್ಯಾಸ್ ಪಾಸ್ ಮಾಡೋದು ಇಟ್ಸ್ ನಾಟ್ ಎ ಡಿಸೀಸ್. ಅನ್ಫಾರ್ಚುನೇಟ್ಲಿ ಜನಗಳು ಈ ಗೊಂದಲ ಆಗ್ಬಿಡುತ್ತೆ ಇವರಿಗೆ, ಅಯ್ಯೋ ಗ್ಯಾಸೇ ಪಾಸ್ ಮಾಡಬಾರ್ದೇನೋ ಹಿಂಗಾಗುತ್ತೆ. ದಯವಿಟ್ಟು ಅವ್ರ ಪ್ರಶ್ನೆಯಲ್ಲಿ ಅನೇಕ ಗೊಂದಲಗಳು. ಅಂದ್ರೆ ಗೊಂದಲ ಅಂದ್ರೆ ಪಾಪ ನನಗೆ ಯಾಕೆ ಹಿಂಗಾಗುತ್ತೆ, ಈ ಡಾಕ್ಟರ್ಗಳು ನೋಡಿದ್ರೆ ಎಲ್ಲ ನಾರ್ಮಲ್ ಅಂತಾರೆ, ನನಗೆ ಹಿಂಗಾಗುತ್ತೆ ಅಂತ. ಅದಕ್ಕೆ ಬಹಳ ಸಾರಿ ನಾವು ಹೇಳ್ತೀವಿ, ನಿಮಗೆ ಗ್ಯಾಸ್ ಕಡಿಮೆ ಆಗಬೇಕು ಅಂದ್ರೆ ಸೊಪ್ಪು ತರಕಾರಿಗಳು ತಿಂದ್ರೆ, ಪ್ರೋಟೀನ್ಸ್ ಕಡಿಮೆ ಮಾಡಿದ್ರೆ ಗ್ಯಾಸ್ ಪಾಸ್ ಆಗೋದು ಕಡಿಮೆ ಆಗುತ್ತೆ. ನಿಧಾನವಾಗಿ ಕೂತು ಅವೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಬಾಯಿಂದ ಶುರುವ, ಬಾಯಿ ಲಾಸ್ಟಿಗೆ ಬಂದ್ರು ಕೂಡ ಎಲ್ಲ ರೆಡಿ ಆಗ್ಬಿಟ್ಟಿರ್ತದೆ. ನಮ್ಮ ದೇಹ ಆಹಾರ ಟೇಬಲ್ ಮೇಲೆ ಬರೋದಕ್ಕೆ ಸಲೈವ ಸರ್, ನಮ್ಮ ಜೊಲ್ಲು ಪೆರೋಟಿಡ್ 2 ಗ್ರಾಂಡ್ ಇದಾವೆ, ಸಬ್ಮ್ಯಾಂಡಿಬಲ್ 900 ml ಸಲೈವ ಶುರುವಾಗುತ್ತೆ. ಯಾವ ಬಾಯಿ ನೀರು ಉಡ್ತದಲ್ಲ, ಉಣ್ಣ ಎಷ್ಟು ಚೆನ್ನಾಗಿದೆಯಲ್ಲ ಊಟ ಅಂದಾಗೆ ಅಲ್ಲಿಂದನೇ ತಯಾರಾಗ್ಬಿಟ್ಟಿರ್ತದೆ. ಸೊ ಇದನ್ನ ಯೂಟಿಲೈಸ್ ಮಾಡ್ಕೋಬೇಕು. ಗಬ ಗಬ ಅಂತ ತಿಂದ್ರೆ ಸಲೈವ ಎಲ್ಲಿ ಮಿಸ್ ಆಗುತ್ತೆ. ನಿಧಾನವಾಗಿ ಕೂತ್ಕೊಂಡು ಸಾವಧಾನ ಮಾತಾಡ್ಕೊಂಡು ಅಗ್ದು ನುಂಗಿದ್ರೆ 12 ಸಾರಿಗಿಂತಲೂ ಜಾಸ್ತಿ ಅಗಿಬೇಕು ಅಂತಾರೆ, ಯಾರು ಇಲ್ಲ, ಲಬಕ್ಕಂತ ನುಂಗ್ತಾರೆ. ಆದ್ರಿಂದ ಇವೆಲ್ಲವೂ ಸೊ ಇವರಿಗೆ ಟ್ರೀಟ್ಮೆಂಟ್ ಇವೆಷ್ಟು ಗೈಡೆನ್ಸ್, ಅದಕ್ಕೆ ಸ್ಪೆಸಿಫಿಕ್ ಮೆಡಿಸನ್ ಇಲ್ಲ. ಪಾಪ ಅವ್ರು ಬಂದ ನಾವು ಬರೀ ಬಾಟ್ನ ಹೊಡೆದು ಹೇಳಕ್ಕಾಗಲ್ಲ, ಒಂದು ಪ್ಯಾಂಟಪ್ರೊಜೋಲ ಒಂದು ಒಮಿಪ್ರೊಜೋಲ ನಾವು ಕೊಡ್ತೀವಿ. ಸೊ ಆದ್ರಿಂದ ದಯವಿಟ್ಟು ಅವ್ರ ಪ್ರಶ್ನೆ ಸಮಂಜಸವಾಗಿದೆ, ದಯವಿಟ್ಟು ಬದುಕೋದು ಕಲೀರಿ ಅಂತ ಹೇಳಿ. ಓಕೆ, ವೆರಿ ಗುಡ್. ಹಾಗೆ ಇನ್ನೊಂದು ಕರೆ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ? ನನ್ನ ಹೆಸರು ರಮೇಶ್ ಅಂತ, ಬೆಂಗಳೂರಿಂದ. ಓಕೆ, ಹೇಳಿ ಸರ್ ತಮ್ಮ ಪ್ರಶ್ನೆ. ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ನಾವು ದಿನ ನೋಡ್ತಾ ಇರ್ತೀವಿ. ಓಕೆ ಸರ್. ಆಂಜನಪ್ಪ ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅವ್ರಿಗೆ. ಓಕೆ ಸರ್. ನಂದು ಏನು ಅಂದ್ರೆ ನಾನು 4 ವರ್ಷದ ಹಿಂದೆ 59 kg ಇದ್ದೆ ಸರ್ ನಾನು. ಓಕೆ. ಈಗ 50 kg ಡೌನ್ ಆಗಿದೆ. ನನಗೆ ಶುಗರ್ BP ಎಲ್ಲ ಏನು ಇಲ್ಲ. ಓಕೆ. ಬಟ್ ಆದ್ರೂ ವೆಯ್ಟ್ ಲಾಸ್ ಆಗ್ಬಿಟ್ಟಿದ್ದೀನಿ. ಓಕೆ, ಅಂದ್ರೆ ಬೇಡದೆ ಬಯಸಿದ್ದೆ ಇದು ತೂಕ ಈಗೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿ ಎಲ್ಲ ತೂಕ ಕಡಿಮೆ ಮಾಡ್ಕೋತಿರ್ತಾರೆ. ಅಂದ್ರೆ ಏನ್ ಕಾರಣ, ಏನಾದ್ರು ಸಮಸ್ಯೆಗಳಿತ್ತ ತಮ್ಗೆ? ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ನನ್ಗೇನು ಯಾವ್ದು ಟೆನ್ಷನ್ ಇಲ್ಲ. ಓಕೆ. ಬಟ್ ಆದ್ರೂ ನಾನು ಏನಾದ್ರು ವ್ಯಾಕ್ಸಿನ್ ತಗೊಂಡ್ಮೇಲೆ ಏನಾದ್ರು ಡೌನ್ ಆಯ್ತು ಅಂತ ಸ್ವಲ್ಪ ಡೌಟ್ ಇದೆ ಸರ್. ಓಕೆ 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 ಡಾಕ್ಟರ್ ಸಂಜು ಸರ್ ಹೇಳಿ. ಓಕೆ, ಯೂಶುವಲಿ ಈಗ ನೀವು ಹೇಳಿದಾಗೆ ಬೇಕಾಗಿದ್ದು ಬಂತು, ಬೇಡದೆ ಬಂತು ಅಂತ. ಎಷ್ಟು ವಯಸ್ಸು ಸ್ವಾಮಿ ನಿಮ್ಗೆ? ನನ್ಗೆ ಈಗ 55 ಸರ್. ಓಕೆ, ಡಯಾಬಿಟಿಸ್ ಅಥವಾ ಬೇರೆ ಯಾವ್ದು ಇಲ್ಲ ಅಲ್ವಾ? ಏನಿಲ್ಲ ಸರ್, ನನ್ಗೆ ಏನಿಲ್ಲ. ಓಕೆ, ಏನ್ ಕೆಲಸ ಮಾಡ್ತೀರಿ ಸರ್? ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತೀನಿ ಸರ್. ಓಕೆ, ಸೊ ಯೂಶುವಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 50 ವರ್ಷ ಆದ್ಮೇಲೆ ಇವರಿಗೆ ವೆಯ್ಟ್ ಲಾಸ್ ಆಗ್ತಿರ್ಬೇಕಾದ್ರೆ ಯಾವುದೇ ಈ ಥರ ಡಯಾಬಿಟಿಸ್ ಅಥವಾ ಯಾವುದೇ ಕಾಯಿಲೆಗಳು ಇಲ್ಲದೆ ಇರಬೇಕಾದ್ರೆ ಆಗ್ತದೆ ಅನ್ಬೇಕಾದ್ರೆ ನಾವು ಯೂಶುವಲಿ ಅಡ್ರೆಸ್ ಮಾಡೋದು ಅವರ ಸ್ಟ್ರೆಸ್ ಲೆವೆಲ್ ಅನ್ನ. ಅಂದರೆ ಅರ್ಧ ವಯಸ್ಸು ಆಗಿರುತ್ತೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ ನಾನು ಚೆನ್ನಾಗಿ ತಿಂತಾ ಇದ್ದೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆಗೆ ಸಬ್ಕಾನ್ಷಿಯಸ್ ಸ್ಟ್ರೆಸ್ ತುಂಬಾ ಜಾಸ್ತಿ ಇರುತ್ತೆ. ಬಾಡಿ ಅಬ್ಸಾರ್ಪ್ಷನ್ ತಗೋತಾ ಇರಲ್ಲ, ಅಥವಾ ನಾವು ಮೇನ್ ಆಗಿ ಫೋಕಸ್ ಮಾಡೋದು ಚಯಾಪಚಯ ಕ್ರಿಯೆ ಅಂತ ಹೇಳ್ತೀವಿ, ಅದೇ ಆಗ್ತಾ ಇರಲ್ಲ. ಅವಾಗ ಏನಾಗುತ್ತೆ, ನಿಧಾನವಾಗಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಅಂದರೆ ಇವಾಗ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ 8 kg ಅಥವಾ 10 kg ಕಮ್ಮಿ ಆಗಿರೋದು ಅಪ್ರಾಕ್ಸಿಮೇಟ್ಲಿ 1 year ಹತ್ರ ತಗೊಂಡಿರುತ್ತೆ ಅವರಿಗೆ. ಅದು ಕ್ವೈಟ್ ನಾಟ್ ಅ ಕಾಮನ್. ನಾವು ಅದನ್ನ ಸರಿ ಅಂತಲೂ ಹೇಳಲ್ಲ, ಬಟ್ ಇಟ್ ರಿಕ್ವೈರ್ಡ್ ಟು ಬಿ ಅಡ್ರೆಸ್ ಇನ್ ಅ ಪ್ರಾಪರ್ ವೇ. ಅಂದರೆ ಎಲ್ಲೊಂದು ಕಡೆ ಸ್ವಯಂ ಪ್ರೇರಿತರಾಗಿ ಸ್ವಯಂ ಚಿಕಿತ್ಸೆಗಳನ್ನು ನೀಡುವಂತಹ ಮಾರ್ಗದರ್ಶಕರು, ವೈದ್ಯರು ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ, ಜನರು ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ? ನಾನು ಉದಾಹರಣೆ ಕೊಡ್ತೀನಿ. ಬೆಂಗಳೂರವರಿಗೇನೆ ಬೆಳಗ್ಗೆ ಹೊತ್ತು ಲಾಲ್ಬಾಗ್ ಕಡೆಗೆ ಹೋಗಿ ಅಥವಾ ದೊಡ್ಡ ದೊಡ್ಡ ಪಾರ್ಕ್ ಇದ್ರೆ ಹೋಗಿ, ಹೊರಗಡೆಗೆ ಸೊಪ್ಪು ತರಕಾರಿಗಳನ್ನು ಜ್ಯೂಸ್ ಮಾಡಿ ಕೊಡೋರು ಇರ್ತಾರೆ. ಅವ್ರ ಮುಂದೆ ತುಂಬ ಕ್ಯೂ ಇರುತ್ತೆ. ಸಾಮಾನ್ಯವಾಗಿ ನೀವು ಯಾರ್ದವ್ರಿಗೆ ಕೇಳಿ, ನಂಗೆ ಡಯಾಬಿಟಿಸ್ ಇದೆ, ನಾನು ಬೆಳಿಗ್ಗೆ ಎದ್ಕೊಳ್ಳೆ ಒಂದು ನಮ್ಮ ಮನೆ ಮುಂದೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅಮೃತ ಬಳ್ಳಿ ತಿಂತೀನಿ, ನನಗೊಂದು 4 ಎಲೆ ಬೇವಿನೆಲ್ಲ ತಿನ್ಲಿಕ್ಕೆ ನನಗೆ ರೂಢಿ ಆಗ್ಬಿಟ್ಟಿದೆ, ಡೈಲಿ ತಿಂತೀನಿ ಅಂತ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ದಿನಾಲು ಬೆಳಿಗ್ಗೆ ನಿಮಗೆ ಇಡ್ಲಿನೋ ದೋಸೆನೋ ನಾನು ಕೊಡ್ತೀನಿ, ಎಷ್ಟು ದಿನ ತಿಂತೀರಿ? 1 ವಾರ? ಅದಾದಮೇಲೆ ದೇಹಕ್ಕೆ ತಗೊಳ್ಳಲ್ಲ, ನಮ್ಮ ದೇಹನೇ ಬೇಡ ಅಂತ ಹೇಳ್ತಾ ಇರ್ತದೆ. ಹಾಗೆ ಇದ್ದಾಗ ಈ ಒಂದು ಔಷಧಿ ನಿಮಗೆ ದೇಹ ಎಷ್ಟು ಮಟ್ಟಿಗೆ ತಗೋಬಹುದು, ಅದು ಒಂದು. ಎರಡನೇದು, ಇದು ನಿಮಗೆ ಹೆಂಗೆ ಸಹಾಯ ಮಾಡಬಹುದು? ಪ್ರತಿಯೊಂದು ಔಷಧಿಗೂ ಅತಿರೇಕಕ್ಕೆ ಹೋದಾಗ, ಎನಿಥಿಂಗ್ ಇಸ್ ಆಕ್ಸೆಸ್, ಎನಿಥಿಂಗ್ ಇನ್ ಆಕ್ಸೆಸ್ ಪಾಯ್ಸನ್. ಅತಿರೇಕಕ್ಕೆ ಹೋದಾಗ ಅದು ನಿಮಗೆ ತೊಂದರೆ ಕೊಡಬಹುದು. ಒಂದು ಉದಾಹರಣೆ ಯಾವುದು? ಬೇವು ನೀವು ಬೇವಿನ ರಸ ಅಥವಾ ಬೇವಿನ ಎಲೆ ಕಂಟಿನ್ಯೂಸ್ ತಗೊಂಡ್ರೆ, ಅದು ಕಂಡೀಷನ್ ಇದೆ, ಯಾರು ತಗೋಬಾರ್ದು ಅಂತಲೂ ಇದೆ ಸುಮಾರು. ಅದಕ್ಕೆ ಅದು ನಾರ್ಮಲ್ ಆಗಿ ನಾನು ಡಯಾಬಿಟಿಸ್ ನಾನು ತಗೋತೀನಿ ಅಂತ ಹೇಳಿದರೆ, ಆ ಕಹಿಯಿಂದ ನಿಮ್ಮ ಸಕ್ಕರೆ ಗುಣ ಕಮ್ಮಿ ಆಗ್ಬೋದು, ಜೊತೆಗೆ ನಿರ್ವೀರ್ಯರಾಗಬಹುದು.
ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೆಳಗ್ಗೆ ಎದ್ದ ಕೂಡಲೇ ಒಂದು ಇಷ್ಟು ದಪ್ಪ ಏನದು ಅರಿಶಿಣದ್ದು ಉಂಡೆ ಮತ್ತು ಒಂದಿಷ್ಟು ದಪ್ಪ ಬೇವಿನ ಎಲೆಯ ಉಂಡೆ ತಿನ್ನಬೇಕು, ನನಗೆ ಇಮ್ಯುನಿಟಿ ಜಾಸ್ತಿ, ಅದನ್ನು ತಿಂದರೆ ಎಲ್ಲ ರೋಗಗಳು ಹೋಗುತ್ತೆ, ಇಮ್ಯುನಿಟಿ ಜಾಸ್ತಿ, ಯಾರೋ ಒಬ್ರು ಹೇಳ್ತಾ ಇದ್ರು. ಇದು ಎಷ್ಟರ ಮಟ್ಟಿಗೆ ಅಡ್ಡ ಪರಿಣಾಮ ಕೊಡುತ್ತೆ ನೀವೇ ಯೋಚನೆ ಮಾಡಿ. ಅರಿಶಿಣ ಆ ಒಂದು ಕ್ವಾಂಟಿಟಿಲಿ ತಿಂದಾಗ ನಮ್ಮ ದೇಹ ಅದಕ್ಕೆ ತುಂಬ ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಇರ್ತದೆ. ಸರ್ ಇದ್ದಾರೆ ಇಲ್ಲಿ, ಓಕೆ, ಅವ್ರದ್ದೇ ಯಾವುದು ಫೀಲ್ಡ್ ಇದೆ, ಅದಕ್ಕೆ ಅದು ಯಾವುದು ಅರಿಶಿಣ ಹಾರ್ಮ್ಫುಲ್ ಆಗಿರುತ್ತೆ. ನಮ್ಮ ಸ್ಟಮಕ್ ಮತ್ತು ಒಂದು ಇಂಟೆಸ್ಟೈನ್ ಲೇಯರ್ ಇದೆ ಅಲ್ಲ, ಅದನ್ನೇ ಹಾಳು ಮಾಡುತ್ತೆ ಅವಾಗ ಎಕ್ಸೆಸ್ ಪ್ರಮಾಣದಲ್ಲಿ. ನಮ್ಮನೇಲಿ ಸಾಂಬಾರು ಮಾಡ್ತೀವಿ, ರಸಂ ಮಾಡ್ತೀವಿ, ಎಷ್ಟು ಹಾಕ್ತೀವಿ ನಾವು ಅರಿಶಿಣನ? 1/4 ಚಮಚ. ಎಷ್ಟು ಜನರಿಗೆ? 4-5 ಜನರಿಗೆ. ಇಲ್ಲಿ ನಾವು ಇಷ್ಟು ಮುದ್ದೆ ತಿಂದಾಗ ಏನಾಗ್ಬೋದು? ಅಥವಾ ಒಂದು ಹಾಲಲ್ಲಿ ನೀವು 1 ಚಮಚ ಹಾಕೊಂಡು ಕುಡೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿರ್ಬೋದು. ನಿಮಗೆ ಡೈಲಿ ಕುಡೀರಿ, ಲ್ಯಾಟೆ ಅಂತ ಬರುತ್ತೆ ಇವಾಗ, ಟರ್ಮರಿಕ್ ಲ್ಯಾಟೆ ಅಂತೆಲ್ಲ ಹೊಸ ಹೆಸರು ಬಂದ್ಬಿಟ್ಟಿದೆ ಕೋವಿಡ್ ಆದಮೇಲೆ. ಅಷ್ಟೆಲ್ಲ ತಿಂದರೆ ನಮ್ಗೆ ಖಂಡಿತವಾಗ್ಲೂ ಅಡ್ಡ ಪರಿಣಾಮ ಇರುತ್ತೆ ಸರ್. ಈಗ ಸ್ವಯಂ ಪ್ರೇರಿತರಾಗಿರುವಂಥ ಚಿಕಿತ್ಸೆ ನೀಡೋರ ಬಗ್ಗೆ, ವೈದ್ಯರ ಬಗ್ಗೆ, ಆಮೇಲೆ ಇದರಿಂದ ಆಗುವಂಥ ಅನಾಹುತಗಳು ಜನಸಾಮಾನ್ಯರಿಗೆ ಹೇಗಾಗುತ್ತೆ, ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ 2 ವಿಚಾರಗಳು. ಒಂದು ಸೆಲ್ಫ್ ಮೆಡಿಕೇಶನ್, ಎರಡನೇದು ಕ್ವಾಕ್ಸ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಅನ್ಕ್ವಾಲಿಫೈಡ್ ಡಾಕ್ಟರ್ಸ್. ಅವರು ಅಥಾರಿಟೇಟಿವ್ ಮಾತಾಡ್ತಾರೆ, ಅವರೇ ಅವ್ರ ಅಡ್ವೈಸ್ ಕೇಳ್ಕೊಂಡು. ಈಗ ಅವ್ರ ಹೆಸರು ಹೇಳಲ್ಲ, ನಾನು ಪುಣ್ಯಾತ್ಮ ಅವ್ನು ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತೇನೆ, ರಿಟೈರ್ಡ್ IAS ಪರ್ಸನ್ ಅಂತೆ, ನಿಂತ್ಕೊಂಡು ನೀರು ಕುಡಿಬೇಡಿ, ಅದು ಮಂಡಿಗೆ ಹೋಗುತ್ತೆ. ಈ ವೈದ್ಯರು ಬೇಕು ಅಂತ ಅವರ ಫ್ರೆಂಡ್ಸ್ ಆರ್ಥೋಪೆಡಿಕ್ ಸರ್ಜನ್ಗೆ ಕೇಸ್ ಒದಗಿಸ್ಲಿಕ್ಕೆ, ಆರ್ಥ್ರೋಸ್ಕೋಪಿಗೆ ನಿಮ್ಮನ್ನು ಹಿಂಗೆ ಮಿಸ್ಲೀಡ್ ಮಾಡ್ತಾರೆ ಅಂತ ಒಬ್ಬ ಎಜುಕೇಟೆಡ್ ಫೆಲೋ ಹೇಳಿದಾಗೆ ಅದನ್ನ ನಂಬ್ತಾರಲ್ಲ, ಹೆಂಗೆ ನಂಬ್ತೀರಿ ನೀವು ಅಂತ. ಇನ್ನೊಂದು ಬಹಳ ಸರಳವಾಗಿ ನೋಡಿ, ನಮ್ಮಲ್ಲಿ ಕ್ಯಾಲರಿ ಅಂತೀವಿ, ಸಕ್ಕರೆ ಕಾಯಿಲೆಯಲ್ಲಿ ಕ್ಯಾಲರಿ ಕಡಿಮೆ ಇರಬೇಕು. ನಮಗೆ ಚೆನ್ನಾಗಿ ಗೊತ್ತಿದ್ದಾಗೆ ನೀರಿಗೆ 1 ಕ್ಯಾಲರಿ ಇಲ್ಲ, ಬೇರೆ ಎಲ್ಲದಕ್ಕೂ ಕ್ಯಾಲರಿ ಇರುತ್ತೆ, ಇನ್ಕ್ಲೂಡಿಂಗ್ ಬೇವಿನ ಎಲೆ ಒಳಗೂ ಕ್ಯಾಲರಿ ಇರ್ತದೆ. ಆದ್ರಿಂದ ನೀವು ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡೀರಿ, ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿದವ್ರ ಮಾತು ಕೇಳಿ ನೀವು ನಂಬ್ತೀರಲ್ಲ. ಅದಕ್ಕೆ ಬೀಚಿಯವ್ರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಇಂಥವ್ರ ಮಾತು ಕೇಳಿ ನೀವೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಸನ್ ತೊಗೊಂಡ್ರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಪ್ಪ ಅಂತಾರೆ. ಅವ್ರು ಹೋಗಿ ಡಾಕ್ಟರ್ ಬರ್ಕೊಡ್ತಾರೆ, ಅವ್ನು ಕ್ವಾಲಿಫೈಡ್, ಇವತ್ತು ಕ್ವಾಕ್ಸೇ ಮೋರ್ ದೆನ್ ಎಲ್ಲ ಫೀಲ್ಡಲ್ಲೂ, ಬರೀ ಅಲೋಪತಿ ಒಳಗೆಲ್ಲ ಅವನು ನೀ ತಗೋಪ್ಪ, ಯಾಕಂದ್ರೆ ಅವ್ನು ಬದುಕಬೇಕಲ್ಲ ಅಂತಾರೆ. ಅವ್ನು ಬರ್ಕೊಟ್ಟು ತೊಗೊಂಡ ಮೆಡಿಕಲ್ ಸ್ಟೋರ್ನ ತಗೋ, ಯಾಕಂದ್ರೆ ಅವ್ನು ಬದುಕಬೇಕಲ್ಲ. ಮನೆಗೆ ಹೋಗ್ತಾ ದಾರಿ ಒಳಗೆ ನೀನು ತೊಗೊಂಡಿದ್ದ ಮೆಡಿಸಿನ್ ಮೂರಿಗೆ ಬಿಸಾಕ, ಯಾಕಂದ್ರೆ ನೀನು ಬದುಕಬೇಕಲ್ಲ ಅಂತ. ಸರ್, ಈ ಸೆಲ್ಫ್ ಮೆಡಿಕೇಶನ್ ಇದೆಯಲ್ಲ, ಎಷ್ಟೋ ಜನಗಳು ಅದಕ್ಕೆ ಕಿಡ್ನಿ ಹಾಳಾಗೋದು ಈ ಅನ್ನೆಸರಿ ಪೇನ್ ಕಿಲ್ಲರ್ಸ್ನ, ನೆಫ್ರೋಟಾಕ್ಸಿಕ್ ಅಂತ ನಮ್ಮಲ್ಲಿ ನನಗೆ ಗೊತ್ತಿರುತ್ತೆ, ಹೆಪಟೋಟಾಕ್ಸಿಕ್. ಸರ್, ಮಕ್ಕಳಿಗೆ ಪ್ಯಾರಾಸಿಟಮಾಲ್ ಸಿಕ್ಕದಂಗೆ ಕೊಡ್ತಾ ಇದ್ರೆ ಲಿವರು ಹಾಳಾಗ್ತದೆ. ಇವೆಲ್ಲವನ್ನು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ಗೆ ಒಂದು ಜ್ಞಾನ ಇರುತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ಬಹಳ ಜನ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿರೋದು. ನಾನು ಕೇಳಿದಲ್ಲಿ ಬಾಂಬೆಯಲ್ಲಿ ತುಂಬ ಕಡೆ ಹೇಳ್ತಾರೆ, ವಿತ್ ಡ್ಯೂ ರೆಸ್ಪೆಕ್ಟ್ ಆಯುರ್ವೇದ ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಕ್ವಾಲಿಫೈಡ್ ಡಾಕ್ಟರ್ ಕೊಟ್ಟರೆ ದಟ್ಸ್ ಫೈನ್. ಎಷ್ಟೋ ಜನ ಈ ರೀತಿ ತಾವೇ ತಯಾರು ಮಾಡಿಕೊಟ್ಟಂತ ಔಷಧಿಗಳಲ್ಲಿ ಎಷ್ಟೋ ಟಾಕ್ಸಿನ್ಸ್ ಇರ್ತವೆ ಅಂತ ಹೇಳ್ತಾರೆ. ಇವತ್ತು ಅನೇಕ ಕಿಡ್ನಿ ಪ್ರಾಬ್ಲಮ್ಗಳಿಗೆ ಇವತ್ತು ರೀನಲ್ ಫೇಲ್ಯೂರ್ ಹೆಂಗ್ ಆಗ್ತದೆ ಅಂದರೆ ಸಿಟಿ ಒಳಗೆ ತುಂಬಾ ಜನಕ್ಕೆ ಡಯಾಲಿಸಿಸ್ಗೆ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಸೆಲ್ಫ್ ಮೆಡಿಕೇಶನ್. ಓಕೆ, ಮಾತಾಡೋಣ ಸರ್ ಅದರ ಬಗ್ಗೆ ಸಹಿತ. ಇನ್ನು ಅದರಿಂದ ಹೇಗೆ ಎಚ್ಚೆತ್ಕೋಬೇಕು, ಜೊತೆಗೆ ಜನರು ಹೇಗೆ ಜಾಗರೂಕ ಆಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಒಂದು ಕರೆ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವೂರಿಂದ? ನಮ್ಮ ಹೆಸರು ಪರ್ವತರೆಡ್ಡಿ ಅಂತ ಹೇಳಿ ಸರ್, ವಿಜಯನಗರ ಡಿಸ್ಟಿಕ್ ಸರ್, ಹೊಸಪೇಟೆ ತಾಲೂಕು, ಧರ್ಮಸಾಗರದಿಂದ ಸರ್ ಗ್ರಾಮ. ಓಕೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ. ತಮ್ಮ ಆರೋಗ್ಯ. ಆಮೇಲೆ ಸರ್, ಇದು ಸಂಜೀವ್ ನಾಯ್ಕ್ ಸರ್, ಆಮೇಲೆ ಅಂಜಿನಪ್ಪ ಸರ್ ಅವರು ತುಂಬಾ ಬಹಳ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಸರ್ ನಮ್ಗೆ ಆರೋಗ್ಯದ ಬಗ್ಗೆ. ಓಕೆ ಸರ್. ಆಮೇಲೆ ನಾವು ನ್ಯೂಸ್ ಎಲ್ಲ ಬಿಟ್ಟು ನೋಡ್ತಾ ಇರ್ತೀವಿ ಸರ್ ಇವ್ರ ಕಾರ್ಯಕ್ರಮಗಳನ್ನ. ಥ್ಯಾಂಕ್ ಯು. ಯಾಕೆಂದ್ರೆ ಇವರು ಆರೋಗ್ಯ ಇವತ್ತು ಈಗ ಸರ್ ಹೇಳಿದ್ರು ಪ್ಯಾರಾಸಿಟಮಲ್ ಇಂಥವೆಲ್ಲ ತಗೋಬೇಕಾದ್ರೆ ಸುಮ್ನೆ ಹೆಂಗ್ ಬೇಕಂಗ ಬಹಳಷ್ಟು ಡಾಕ್ಟರ್ಗಳು ಸುಮ್ನೆ ಕೊಟ್ಬಿಡ್ತಾರೆ ಸರ್. ಅವ್ರು ಎಷ್ಟು ಪ್ಯಾರಾಸಿಟಮಲ್ ಕೊಡ್ತಾರಂದ್ರೆ ನಿಜವಾಗ್ಲೂ ನಮ್ಗೆ ಇಷ್ಟು ಡಾಕ್ಟರ್ಸ್ ಈ ತರ ಯಾರು ಹೇಳಲ್ಲ ಸರ್. ಇದನ್ನ ಪ್ಯಾರಾಸಿಟಮಲ್ ಬಗ್ಗೆ ಇದು ಯಾವ ಸಾರ್ ಹೇಳ್ತಾ ಇಲ್ಲ. ಆಮೇಲೆ ಸಂಜು ಸಾರ್ ಸಹಿತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಅವರು ಆರೋಗ್ಯಕ್ಕೋಸ್ಕರ ನಿಮ್ಮ ಟಿವಿ ಚಾನೆಲ್ ಇಂದ ಹೇಳ್ಕೊಳ್ತಾರಲ್ಲ ಸರ್, ಅದು ತುಂಬಾ ಸಂತೋಷ ಆಯ್ತು ಸರ್ ನಮ್ಗೆ. ಬೇರೆ ಯಾರು ಹೇಳಲ್ಲ ಸರ್, ಕೇವಲ ಬಿಸಿನೆಸ್ ಮಾಡಿಕೊಳ್ಳೋಕ್ಕೋಸ್ಕರ ಹೇಳ್ತಾರೆ. ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಸರ್, ನೀವ್ ಹೇಳ್ತಕ್ಕಂಥದ್ದು ನಾನು ತುಂಬಾ ಫಾಲೋ ಮಾಡ್ತೀನಿ ಸರ್. ಯಾಕಂದ್ರೆ ನೀವು ಚೆನ್ನಾಗಿ ಹೇಳ್ತಿದ್ದೀರಿ, ಇನ್ನೊಬ್ಬರಿಗೆ ಅನುಕೂಲ ಆಗ್ಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಟಿವಿ ಚಾನೆಲ್ಗೂ ನೀವು ಇರ್ತಕ್ಕಂಥವ್ರು ನಿಮಗೂ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ನಾನು ಹೇಳ್ಕೊಳ್ಳೋದಕ್ಕೆ. ಆಮೇಲೆ ನಮ್ಮ ಪಂಚಾಯತಿ ಸುತ್ತಮುತ್ತನೇ ನಾವು ಸದಸ್ಯ ಆಗಿರೋದಕ್ಕೋಸ್ಕರ ಈ ತರ ಬರ್ತಾ ಇದೆ
ಟಿವಿಯಲ್ಲಿ ಆಯುಷ್ ಟಿವಿಯಲ್ಲಿ ಅಂತೇಳಿ ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಒಂದು ಸರ್ಕಾರಕ್ಕೂ ಬರೀಬೇಕಂತ ಮಾಡಿದ್ದೀನಿ ಸರ್. ಸೂಪರ್ ಸರ್. ಇಂಥ ಕಾರ್ಯಕ್ರಮ ಚಾನಲ್, ಇಂಥ ಒಂದು ಚಾನಲ್ಗೆ ಒಂದು ಶ್ರೇಷ್ಠ ಇದು ಮಾಡಬೇಕು, ಹೆಚ್ಚು ಕಾರ್ಯಕ್ರಮ ಕೊಡೋದಕ್ಕೆ ನಿಮ್ಮಂತ ಡಾಕ್ಟರ್ಸ್ಗಳು ಬಂದು ಇವತ್ತು ಆರೋಗ್ಯ ಮೇನಲ್ಲ ಸರ್ ಇಡೀ ನಮ್ಮ ಇದಕ್ಕೆ. ಹೌದು ಹೌದು ಸರ್, ಹೌದು. ಆರೋಗ್ಯ ಇದ್ರೆ ಬೇಕಾದ ಸಾಧಿಸ್ಬೋದು. ಆಮೇಲೆ ಸರ್, ತಮಗೆ ಆರೋಗ್ಯದ ಬಗ್ಗೆ ತಾವು ಏನಾದ್ರು ಸಮಸ್ಯೆಗಳು ಏನಾದ್ರು ಇದೆಯಾ ಅಥವಾ ಏನಾದ್ರು ಸಲಹೆಗಳು ಬೇಕಾ? ಸುಮಾರು ಒಂದು 15-20 ವರ್ಷ ಆಯ್ತು ಸರ್ ನಮಗೆ. ಏಜ್ ಎಷ್ಟು ಸರ್ ತಮ್ಮ? ಏನ್ ಸರ್ ನಿಮ್ ವಯಸ್ಸು ಎಷ್ಟು? ನಮ್ಮ ವಯಸ್ಸಿಗೆ 48 ಇದೆ ಸರ್. 48. ಓಕೆ, ಕೇಳಿ. 48 ಇದೆ. ಸುಮಾರು ಇದರಲ್ಲಿ ಸಹಿತ ತೋರಿಸಿದ ಸರ್, ಸಂಜೆ ಇದರಲ್ಲಿ ಬೆಂಗಳೂರಿನಲ್ಲಿ ತೋರಿಸಿದ ನಾರಾಯಣ ಹೃದಯಲ್ಲಿ ಸ್ಕ್ಯಾನ್ ಮಾಡಿದ್ರು, CT ಸ್ಕ್ಯಾನ್ ಮಾಡಿದ್ರು. ಆಮೇಲೆ ಇಲ್ಲಿ ಬಳ್ಳಾರಿಯಲ್ಲಿ ನೋಡ್ತಾರೆ ಸರ್, ಎಲ್ಲ ನಾರ್ಮಲ್ ಇದೆ ಅಂತಿದ್ದಾರೆ ಸರ್. ಆಮೇಲೆ ಮೊನ್ನೆ 10/12/2015 ಇದುವರೆಗೂ ಸಣ್ಣ ಹರ್ನಿಯ ಇದೆ ಅಂತೇಳಿ ಮೊನ್ನೆ ಸಹಿತ ಹೇಳಿದಾರೆ ಸರ್. ಈಗ ಓಕೆ ಸರ್, ಆ ತೊಂದ್ರೆ ಸರ್, ಅದು ಯಾಕೆ ಹೀಗಾಗ್ತಾ ಇದೆ, ಸಣ್ಣದ್ ಗಡ್ಡೆ ಟೈಪ್ ಇದೆ ಸರ್. ಆಮೇಲೆ ತುಂಬಾ ವೀಕ್ ಆಗ್ತಾ ಇದ್ದೀನಿ, ಆಮೇಲೆ ಬಹಳ ಬ್ಲ್ಯಾಕ್ ಆಗ್ತಾ ಇದ್ದೀನಿ ಸರ್. ಓಕೆ ಓಕೆ ಮುಖ ಎಲ್ಲ, ಆಮೇಲೆ ಕಣ್ಣೆಲ್ಲ ಫ್ರೆಶ್ನೆಸ್ ಇಲ್ಲ ಸರ್, ಬಹಳ ಡಲ್ ಸರ್, ಡಲ್ಲು. ಆಮೇಲೆ ತೂಕ ಎಲ್ಲ ಇಳಿದು ಬಿಟ್ಟಿನಿ. ಆಮೇಲೆ ಅದು ಕೆಮಿಕಲ್ ಸಹಿತ ಬಿಟ್ಟು ಬಿಟ್ಟಿದ್ದೀನಿ ಸರ್. ಈಗ ಓಕೆ ಓಕೆ, ಹಾಗೆ ಲೈನ್ ಅಲ್ಲೇ ರೀ, ಇಬ್ರು ಡಾಕ್ಟರ್ಸ್ ಮಾತಾಡ್ತಾರೆ, ತಮ್ಗೆ ಏನ್ ಸಲಹೆ ಕೊಡ್ಬೋದು ಅನ್ನೋದು ಹೇಳ್ತಾರೆ. ಆಂಜನಪ್ಪ ಸರ್ ಹೇಳಿ. ಎಸ್ ಸರ್, ಹರ್ನಿಯಾ ಇದೆ ಅಂತ ಹೇಳಿದ್ರ ನಿಮ್ಗೆ? ಹೌದು ಸರ್, ಹೌದು. ಓಕೆ ಸರ್, ಹರ್ನಿಯಾ ಬಗ್ಗೆ ಜನಗಳಿಗೆ ಒಂದು ತಿಳುವಳಿಕೆ. ಹರ್ನಿಯಾ ಅಂದ್ರೆ ನಮ್ಮ ಅಬ್ಡಾಮಿನ್ ಒಳಗಿರೋ ಆರ್ಗನ್ಸ್ ಅಂದ್ರೆ ಇಂಟೆಸ್ಟೈನು, ಒಮೆಂಟಮ್ ಅವೆಲ್ಲ ಒಂದು ಚೀಲ ಮಾಡ್ಕೊಂಡು ಇಂಗ್ವೈನಲ್ ಹರ್ನಿಯಾ ಅಂತೀವಿ. ಇಂಗ್ವೈನಲ್ ರೀಜನ್ ಗಡ್ಡೆ ತರ ಕಾಣುತ್ತೆ ಇವರಿಗೆ, ಮಲ್ಕೊಂಡ್ರೆ ಹೊಟ್ಟೆ ಒಳಗೆ ಹೊರಟೋಗುತ್ತೆ. ಒಕ್ಕಳದಲ್ಲಿ ಕೆಲವ್ರಿಗೆ ಹರ್ನಿಯಾ ಕಾಣಿಸ್ಕೊಳ್ಳುತ್ತೆ. ಸೊ ವೆರೈಟೀಸ್ ಆಫ್ ಹರ್ನಿಯಾಸ್ ಇರ್ತವೆ. ಅದಕ್ಕೆ ಕಾರಣ ಇನ್ಕ್ರೀಸ್ಡ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತೀವಿ. ಕೆಲವೊಮ್ಮೆ ಬೈ ಬರ್ತೆ ಆ ಸ್ಯಾಕ್ ಇರುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ. ಸೊ ಹರ್ನಿಯಾ ಅಂದ್ರೆ ಅದ್ರ ಬಗ್ಗೆ ಇವ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಹರ್ನಿಯಾ ಇಸ್ ಎ ಸರ್ಜಿಕಲ್ ಕಂಡೀಷನ್. ಡಾಕ್ಟರ್ ಹೇಳಿದಂಗೆ ಹರ್ನಿಯಾ ಅನ್ನೋ ಕಾರಣಕ್ಕೆ ಅವರಿಗೆ ಬಣ್ಣ ಬದಲಾಗೋದಾಗ್ಲಿ ಅಥವಾ ವೇಟ್ ಲಾಸ್ ಆಗೋದಾಗ್ಲಿ ಖಂಡಿತ ಆಗಲ್ಲ. ಇಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ವೇಟ್ ಲಾಸ್ ಆಗ್ತಿದೆ, ಜೊತೆಗೆ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ. ಬಣ್ಣ ಬದಲಾಗೋದು ಅಂತ ಹೇಳಿದ್ರೆ ಫಸ್ಟ್ ಡ್ರೈ ಆಗುತ್ತೆ, ಆಮೇಲೆ ಒಂಥರ ಡಾರ್ಕ್ ಕಲರ್ ಆಗ್ತಾ ಹೋಗುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಅವ್ರದ್ದು ಫ್ಲೂಯಿಡ್ ಇಂಟೇಕ್ ತುಂಬಾನೇ ಕಮ್ಮಿ ಇರುತ್ತೆ. ಜೊತೆಗೆ ನಾವು ಇನ್ನೊಂದು ಮುಖ್ಯದ ವಿಷಯ ಇಲ್ಲಿ ಹೇಳ್ತೀನಿ, ನಾವೆಲ್ಲರೂ ಫ್ಯಾಟ್ ಲಾಸ್ ಅಂತ ಕುತ್ಕೊಂಡ್ಬಿಡ್ತೀವಿ. ಹೌದು, ಆಯ್ತಾ? ಅಥವಾ ಫ್ಯಾಟ್ ನಮ್ಗೆ ಹಾಳು, ಫ್ಯಾಟ್ ನಮ್ಗೆ ಕೆಟ್ಟದ್ದು ಮಾಡುತ್ತೆ ಅನ್ನೋದು ಹೇಳ್ತೀವಿ. ಈ ಆಕ್ಚುಲಿ ಫ್ಯಾಟ್ ಅಷ್ಟು ಒಳ್ಳೇದು ಮತ್ತೆ ಫ್ಯಾಟ್ ಅಷ್ಟು ಎಸೆನ್ಷಿಯಲ್ ನಮ್ಮ ಶರೀರಕ್ಕೆ ಬೇರೆ ಯಾವುದೂ ಇಲ್ಲ. ಓಕೆ, ಆಯ್ತಾ? ಸೊ ಎಲ್ಲೋ ಒಂದ್ ಕಡೆಗೆ ಇವರು ಸರಿಯಾದ ಅಂದ್ರೆ ದೇಶಿ ತುಪ್ಪನೋ ಅಥವಾ ಎಣ್ಣೆ ಕಾಳುಗಳನ್ನು ಆಹಾರದಲ್ಲಿ ತಗೊಂಡು ಸ್ವಲ್ಪ ಫ್ಲೂಯಿಡ್ ಇಂಟೇಕು ಅಥವಾ ನೀರು ಅಥವಾ ಮಜ್ಜಿಗೆ ಆ ಥರದನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಇವರಿಗೆ ಈ ಒಂದು ತೊಂದರೆ ಹೊರಟೋಗುತ್ತೆ. ಓಕೆ, ಚರ್ಮಕ್ಕೆ ಅವರು ಇರೋ ಜಾಗ ಒಣ ಪ್ರದೇಶ ಆಗಿದ್ದಿದ್ರೆ ವಾರಕ್ಕೆ 1 ದಿನ ಅಥವಾ 2 ದಿನ ಸ್ವಲ್ಪ ಮೈಗೆ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಅಥವಾ ಕೋಶಲ್ಲ ಆದರೆ ಕೊಬ್ಬರಿ ಎಣ್ಣೆ ಅದನ್ನು ಹಚ್ಚಿಕೊಂಡು ಒಂದು 45 ನಿಮಿಷ ಬಾಡಿ ಸೋಕ್ ಆಗ್ಲಿಕ್ಕೆ ಬಿಟ್ಟು ಸ್ನಾನ ಮಾಡಿಬಿಟ್ರೆ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಅವರಿಗೆ ಖಂಡಿತ ಸಾಲ್ವ್ ಆಗುತ್ತೆ. ಓಕೆ ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ ಸರ್, ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ಶಿವಶಂಕರ್ ಅಂತ, ಕೊಲ್ಲೂರು ಕ್ರಾಸ್, ಬೆಂಗಳೂರಿಂದ. ಓಕೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಿದೆ? ಇದು ಡಾಕ್ಟರ್ ಅಂಜನಪ್ಪ ಅವ್ರ ಹತ್ರ ಮಾತಾಡ್ಬೇಕಿತ್ತು ಸರ್. ಮಾತಾಡಿ. ಹಾ ಸರ್. ಸರ್ ಅಂಜನಪ್ಪ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ತಮ್ಮ ಇದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ತಮ್ಮ ಭಾಷೆ ಇದೆಲ್ಲ ಬಹಳ ಖುಷಿಯಾಗಿದೆ ಸರ್. ತಮ್ಮ ಹತ್ರ ಮಾತಾಡೋದೇ ಒಂಥರ ಖುಷಿ ಇದೆ. ಥ್ಯಾಂಕ್ ಯು. ಹೇಳಿ ಸರ್. ಸರ್, ಸರ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಕಂಟಿನ್ಯೂಸ್ ಆಗಿ. ಯಾವುದೇ ಮಾತ್ರೆ ತಗೊಂತಾರೆ ಮತ್ತೆ ಸಿರಪ್ ತಗೊಂತಾರೆ, ಏನ್ ತಗೊಂಡ್ರು ಅದು ಕಡಿಮೆ ಆಗ್ತಾನೆ ಇಲ್ಲ. ವಯಸ್ಸು ಎಷ್ಟು ಸರ್ ಅವ್ರಿಗೆ? ವಯಸ್ಸು ಸರ್ 41. ಸರ್, ಒಂದು ತಿಳ್ಕೊಂಬಿಡಿ, ತುಂಬಾ ಜನ ಇವ ನೋಡಿ ಅಪೆಂಡಿಸೈಟಿಸ್ ಆದ್ರೆ ಅಪೆಂಡಿಕ್ಸ್ ತೆಗೆದಾಕ್ತಾರೆ, ಮುಗಿದೋಯ್ತು. ಗಾಲ್ ಬ್ಲಾಡರ್ ನ ಕೋಲಿಸಿಸ್ಟೈಟಿಸ್ ತೆಗೆದು. ಆದ್ರೆ ಗ್ಯಾಸ್ಟ್ರೈಟಿಸ್ಗೆ ದಿರ್ ಇಸ್ ನೋ ಪರ್ಮನೆಂಟ್ ಸೊಲ್ಯೂಷನ್ ಸರ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ತುಂಬಾ ಜನ ಇದು ಹೇಳ್ತಾರೆ. 15 ವರ್ಷದಿಂದ ನನಗೆ ಗ್ಯಾಸ್ಟ್ರಿಕ್ ಡಾಕ್ಟ್ರೆ, 20 ವರ್ಷದಿಂದ. ಸರ್, ಅದ್ರ ಜೊತೆ ಬದುಕೋದ್ ಕಲ್ತ್ಕೊಂಡ್ಬಿಡ್ಬೇಕು. ಅಂದ್ರೆ ನಾವೇನ್ ಹೇಳ್ತೀವಲ್ಲ, ವರಿ ಕರಿನ ಮ್ಯಾನೇಜ್ ಮಾಡೋದು ಕಲ್ತ್ಕೋಬೇಕು. ಅಂಡ್ ತುಂಬಾ ಜನಕ್ಕೆ ಕನ್ಫ್ಯೂಷನ್, ಹಸಿಮೆಣಸಿನಕಾಯಿಂದ ಗ್ಯಾಸ್ಟ್ರಿಕ್ ಆಗತ್ತಾ ಅಥವಾ ಅವರವರೇ ಅನ್ಕೊಂಡ್ಬಿಡ್ತಾರೆ, ಇದು ತಿನ್ನಬಾರ್ದು ಅದು ತಿನ್ನಬಾರ್ದು. ಇಲ್ಲ, ಮನುಷ್ಯ ನಾರ್ಮಲ್ ಆಗಿ ಊಟ ಮಾಡೋದು ಕಲಿಬೇಕು. ಎಲ್ಲೋ ಒಂದ್ಸರಿ 2 ಸಾರಿ ತೇಗ್ ಬಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸ್ವಯಂ ಆರೋಗ್ಯ ರಕ್ಷಣೆ ಅನ್ನೋ ಒಂದು ಅವಸರದಲ್ಲಿ ಏನ್ ಮಾಡ್ತಿದ್ದಾರೆ, ಸಾಕಷ್ಟು ಜನರು ಉಪವಾಸ ಅಂತ ಮಾಡ್ತಾರೆ, ಡಯಟ್ ಮಾಡ್ತಾರೆ. ಇವತ್ತಿಂದ್ರೆ ಒಮ್ಮೆ ನಾಳೆ ತಿನ್ನೋದು, 2 ದಿವಸ ಗ್ಯಾಪ್ ಬಿಟ್ಟು ತಿನ್ನೋದು, ಬರೀ ತರಕಾರಿ ಅಷ್ಟೇ ತಿನ್ನೋದು, ಬರೀ ಜ್ಯೂಸ್ ಅಷ್ಟೇ ಕುಡಿಯೋದು. ಅಂದ್ರೆ ನಿಮ್ ಪ್ರಕಾರ ಉಪವಾಸ ಅಂದ್ರೆ ಏನು? ಡಯಟ್ ಯಾಕೆ ಮಾಡಬೇಕು? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಉಪವಾಸ ಫಾಸ್ಟಿಂಗ್ ಅಲ್ಲ.
ಓಕೆ. ಉಪವಾಸಕ್ಕೂ ಫಾಸ್ಟಿಂಗು ತುಂಬ ವ್ಯತ್ಯಾಸ ಇದೆ. ಫಾಸ್ಟಿಂಗ್ ಅಂದರೆ ನಿಮ್ಮ ಶರೀರಕ್ಕೆ, ನಿಮ್ಮ ಹೊಟ್ಟೆಗೆ ಊಟ ಹಾಕದೇ ಇರೋದು ಫಾಸ್ಟಿಂಗ್ ಆಗುತ್ತೆ. ಅಂದರೆ ಒಂದಿಷ್ಟು ಹೊತ್ತು ನೀವು ಹಸಿವಲ್ಲೇ ಅಥವಾ ಏನೋ ತಿಂದೇ ಇರುವಂಥ ಫಾಸ್ಟಿಂಗ್ ಆಗುತ್ತೆ. ಉಪವಾಸ ಅಂತ ಹೇಳಿದ್ರೆ ಅದು 2 ಅಕ್ಷರ, ಉಪ ಮತ್ತು ವಾಸ ಅಂತ. ಉಪ ಅಂತ ಹೇಳಿದ್ರೆ ಎತ್ತರದಲ್ಲಿ, ವಾಸ ಅಂದರೆ ವಾಸಿಸುವುದು. ಅಂದರೆ ನಾವು ಎತ್ತರದಲ್ಲಿ ವಾಸಿಸುವುದಕ್ಕೆ ಉಪವಾಸ ಅಂತ ಹೇಳ್ತೀವಿ. ಅವತ್ತು ಯೂಶ್ವಲಿ ನೀವು ಕೇಳಿರ್ತೀರ ಏಕಾದಶಿ ಉಪವಾಸ ಅಂತ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಏಕಾದಶಿ ಉಪವಾಸವನ್ನು ಯಾರು ಫಾಲೋ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ರೋಗಗಳು ಬರಲ್ಲ ಅಂತ. ಅದು ಯಾವುದು, ಶಾರೀರಿಕ ರೋಗಗಳು ಬರಲ್ಲ, ಮಾನಸಿಕ ರೋಗ ಬರಲ್ಲ, ಅಥವಾ ಭಾವನಾತ್ಮಕ ಬೇರೆ ಯಾವುದೇ ರೋಗಗಳು ಬರಲ್ಲ. ನಮ್ಮಲ್ಲಿ ನಾವು ಅಧ್ಯಾತ್ಮದಲ್ಲಿ ಹೇಳ್ತೀವಲ್ಲ, ಕರ್ಮಗಳು ಅದು ಎಲ್ಲವೂ ನಾಶವಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ಲು. ಏನು ಮಾಡಬೇಕು, ಏಕಾದಶಿ ಉಪವಾಸ ಅಂದರೆ 11ನೇ ದಿನ. ಅಂದರೆ ನಮ್ಮ ಶರೀರ ಸೂರ್ಯ ಹೇಗೆ ಮೂವ್ ಆಗುತ್ತೆ ಹಾಗೆ ನಾವು ಆ್ಯಕ್ಟಿವು, ಅಥವಾ ಅಂದರೆ ಸೂರ್ಯ ಇದ್ದಾಗ ನಾವು ಎಚ್ಚರ ಇರಬೇಕು, ಸೂರ್ಯ ಇಲ್ಲದ್ರೆ ಮಲಗ್ತೀವಿ ಅಲ್ವಾ. ಹಾಗೆ ಆ್ಯಕ್ಟಿವ್ನೆಸ್ಸು ಮತ್ತು ಇನ್ಆ್ಯಕ್ಟಿವ್ ಆಗೋದು ಸೂರ್ಯನ ಮೇಲೆ. ಒಳಗಡೆ ಇರುವಂತಹ ಸ್ರಾವಗಳು ಮತ್ತು ಕ್ರಿಯೆಗಳು ಆಗೋದು ಚಂದ್ರನ ಮೇಲೆ. ಓಕೆ. ಹಾಗಾಗಿ 28 ದಿವಸ 14+14 ಅಂದರೆ ಚಂದ್ರನ ಇದಲ್ವಾ. ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಿಂತ 3 ದಿನ ಮುಂಚೆ ಏಕಾದಶಿ ಬರುತ್ತೆ. 11ನೇ ದಿನ ಸಂಪೂರ್ಣವಾಗಿ ನಾವು ಅಂದರೆ ಏನೂ ಮಾಡಲ್ಲ, ಹೊಟ್ಟೆಗೆ ಆಹಾರ ಕೊಡಲ್ಲ, ಮನಸ್ಸಿಗೂ ಏನು ಕೊಡಲ್ಲ, ಅಂದರೆ ಯಾವುದು ಕೆಲಸನೂ ಮಾಡಬಾರ್ದು. ಭಗವಂತನ ಸ್ಮರಣೆ ಅಂತ ಹೇಳ್ತೀವಿ, ನಾವು ಭಗವಂತನ ಸ್ಮರಣೆ ಅಂತ ಹೇಳಲಿಕ್ಕೆ ಹೋಗಲ್ಲ. ನಿಮ್ಮ ಜೊತೆಗೆ ನೀವು ಇರುವಂಥದ್ದು, ಅಂದರೆ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ಬಿ ವಿತ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಲ್ವಾ, ಮೆಡಿಟೇಷನ್ ಮಾಡುವಂಥದ್ದು, ಅದನ್ನು ಮಾಡ್ತಾ ಇದ್ದು ಏನನ್ನೂ ತಿನ್ನದೆ, ಚಿಂತನೆಯನ್ನು ಮಾಡದೆ ಎತ್ತರದಲ್ಲಿ ವಾಸ, ಅಂದರೆ ನಮ್ಮ ಜೊತೆಗೆ ಇರುವಂಥದ್ದಕ್ಕೆ ಉಪವಾಸ ಅಂತ ಹೇಳ್ತೀವಿ. ಅದರ ನೆಕ್ಸ್ಟ್ ದಿನ ದ್ವಾದಶಿಗೆ ನಾವು ಪಾಲನೆ ಅಂತ ಹೇಳ್ಬಿಟ್ಟು ಸರಿಯಾದ ತಿನ್ನಬೇಕು ಅಂತಲೂ ಬರುತ್ತೆ. ದ್ವಾದಶಿ ಮೇಲೆ ತ್ರಯೋದಶಿ, ಅದಾದಮೇಲೆ ನಿಮಗೆ ಚತುರ್ದಶಿ ಆದಮೇಲೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಅಂದರೆ 11 ದಿನಕ್ಕೆ ನೀವು ಕಂಪ್ಲೀಟ್ ಡಿಟಾಕ್ಸ್ ಆಗ್ತೀರಿ. ಮೆಂಟಲಿ, ಫಿಸಿಕಲಿ, ಇಮೋಷ್ನಲಿ ಕಂಪ್ಲೀಟ್ ಡಿಟಾಕ್ಸ್ ಆಗುತ್ತೆ. ಅಲ್ಲಿಂದ ನೀವು 12th, 13th, 14th ಏನು ಮಾಡ್ತೀರಾ, ಬಾಡಿನ ನರಿಶ್ ಮಾಡ್ತೀರಾ, ರೆಡಿ ಮಾಡ್ತೀರಾ ಇನ್ನೊಂದು ಸೈಕಲ್ಗೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಮಾಡಿಬಿಟ್ರೆ ಯಾವುದೇ ರೋಗ ಬರಲ್ಲ. ಓಕೆ, ಆಯಿತಾ. ನಾನು ನಿಮ್ಮ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಬನ್ನಿ ನಮ್ಮ ರಾಜಾಜಿನಗರದ ಕಾರ್ಯಕ್ರಮಕ್ಕೆ ಇದೇ ಭಾನುವಾರ ಸಂಜೆ 6 ಗಂಟೆಗೆ. ನೋಡಿ, ಏಕಾದಶಿ ಮಹತ್ವ ಎಲ್ಲ ಒಂದ್ ಕಡೆ ನಮ್ಮ ಭಾರತೀಯ ಸಂಪ್ರದಾಯ ಜೊತೆಗೆ ನಮ್ಮ ಆಚರಣೆ ವಿಚಾರಣೆಗಳು ಹೆಂಗಿದೆ ಅಂತಾರೆ, ಪ್ರತಿಯೊಂದು ಸಿಸ್ಟಮ್ ಸಹಿತ ಬಂತು ಅಂದರೆ ಅದು ನಮ್ಮ ದೇಹಕ್ಕೆ ಅನುಕೂಲವಾಗಿರುತ್ತೆ. ಜೊತೆಗೆ ದೇಹದ ಜೊತೆಗೆ ನಮ್ಮ ಜೀವನ ಶೈಲಿನೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ. ಅಂದರೆ ತಾವು ಕೂಡ ನೋಡ್ಕೊಂಡು ಬಂದಿದ್ದೀರಾ, ಇದನ್ನು ಫಾಲೋ ಮಾಡ್ಕೊಂಡು ಕೂಡ ಬಂದಿರ್ತೀರಾ. ಅಂದರೆ ತಮ್ಮ ಪ್ರಕಾರ ಉಪವಾಸ ಮತ್ತು ಡಯಟ್ ಬಗ್ಗೆ ತಮ್ಗೇನು ಈಗ ಪರಿಕಲ್ಪನೆ ಬಂತು ಈಗ ಡಾಕ್ಟರ್ ಸಂಜೀವ್ ಅವ್ರು ಹೇಳಿದ ಮೇಲೆ? ಬಹಳ ಖುಷಿಯಾಗಿದ್ದು ಅಂದರೆ ನಾಯಕ್ ಅವರ ಮಾತು ಕೇಳಿ. ನೋಡಿ, ಪದಗಳು ನಮಗೆ ಗೊತ್ತಿಲ್ಲದಿದ್ದ ಮೇಲೆ ತಪ್ಪು ಮಾಹಿತಿಗಳು ಸಿಗ್ತವೆ. ನಾನು ನಿಜವಾಗ್ಲೂ ಉಪವಾಸ ಬಗ್ಗೆ ಮಾತನಾಡುವಾಗ ಇಷ್ಟೆಲ್ಲ ಪರಿಕಲ್ಪನೆ ನನಗಂತೂ ಇರಲಿಲ್ಲ. ಅದರೊಳಗಾಗಿ ನಾನು ಹಳ್ಳಿ ರೈತರ ಮಕ್ಕಳು, ನಾವು ಹಂಗೆ ಬೆಳೆದವರು, ಗೊತ್ತೇ ಇಲ್ಲ. ನಾನು ಅನ್ಕೊಂಡಿದ್ದು ಏಕಾದಶಿ ದಿನ ಅನ್ನ ಉಣ್ಣೋದೊಂದು ಬಿಟ್ರೆ ಬೇರೆ ಎಲ್ಲ ತಿಂತಾರೆ ಅಂತ. ಬಟ್ ನನ್ನ ಸೈನ್ಸ್ ಪ್ರಕಾರ ಆಸ್ ಎ ಗ್ಯಾಸ್ಟ್ರೈಟಿಸ್ಗೆ ಉಪವಾಸ ನೋ ಫಾಸ್ಟಿಂಗ್ ನೋ ಫೀಸ್ಟಿಂಗ್ ಅಂತೀವಿ. ಬಟ್ ಈ ಹೊಸ ಪರಿಕಲ್ಪನೆ ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಮಾಡಬೇಕಾದ್ರೆ ನಮ್ಮಂಥ ವೈದ್ಯರಿಗೆ, ಅದರೊಳಗೆ ಸರ್ಜನ್ಸ್ಗೆ ಡಿಫಿಕಲ್ಟ್. ಸೊ ಹಂಗಾಗಿ ಆ ದೃಷ್ಟಿಯಲ್ಲಿ ನೋಡಿದರೆ ರಿಯಲಿ ಗುಡ್. ಇದನ್ನು ತಿಳ್ಕೋಬೇಕು ನಾವು, ಅದರ ಅರ್ಥ ಗೊತ್ತಿದ್ದು ಮಾಡೋದು ಒಳ್ಳೆಯದು. ಜನಗಳಿಗೆ ನಾನು ಒಂದು ವಿಚಾರ, ನಾನು ರಾಜಾಜಿನಗರದ ಏರಿಯಾದವನು. ನಾನು ನಿಮ್ಮ ಏರಿಯಾದಲ್ಲೇ ಇರೋದ್ರಿಂದ ಬರುವ ಭಾನುವಾರ ಸಂಜೆಗೆ ನೀವೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ, ಅವತ್ತು ನಾನು ಕೂಡ ನಾಯಕ್ ಡಾಕ್ಟರ್ ಜೊತೆಯಲ್ಲಿ ಇರ್ತೀನಿ. ಸೊ ಇದು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಜನಗಳಿಗೆ ಏನಾದರೂ ನಮ್ಮೊಂದಿಗೆ ನೇರ ಡಿಸ್ಕಷನ್ ಮಾಡಬೇಕಾದ್ರೂ ಒಂದು ಅವಕಾಶ ಇರುತ್ತೆ. ದಯವಿಟ್ಟು ಇಂಥ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅವತ್ತು ಬನ್ನಿ ಅಂತ ಒಂದು ಮನವಿ ಮಾಡ್ತೀನಿ.